हरि ओं। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मी जडमतिरपि जन्तुर्ध्यायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम्। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं। याचे निबद्धाञ्जलिः चित्तं मद्गुणदोषचिन्तनविधौ नूनं मनं मा कृथा। श्री सत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरि ओम हरि ओम हरि ओम। स्वस्तिस्तु अषेढसन्मङ्गलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधने भूते। अद्य रुद्राध्याय नमकचमक विवरणारंभे सति किंचित् पूर्वकथानुवादः। हरिः ओम हरिः ओम हरिः ओम। हरे राम 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 हरे हरे, हरे कृष्ण 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 हरे हरे। हरे राम 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 हरे हरे, हरे कृष्ण 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 हरे हरे। हरे राम 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 हरे हरे, हरे कृष्ण 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 हरे हरे। हरे राम 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 हरे हरे, हरे कृष्ण
ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಎರಡು ದಿನ ಸಾಕಷ್ಟು ಕಾರ್ಯಗಳ ವ್ಯಸ್ತತೆ ಇರುವುದರಿಂದ ಕಾರ್ಯಕ್ರಮಗಳಲ್ಲಿ ನಾನು ಅನಿವಾರ್ಯವಾಗಿ ಭಾಗವಹಿಸಬೇಕಾದ್ದರಿಂದಾಗಿ 2 ದಿನ ಪ್ರವಚನ ಮಾಡಲಿಲ್ಲ, ಅವಕಾಶ ಸಿಗಲಿಲ್ಲ. ಶ್ರೋತೃಗಳು ನೀವು ಕಾಯ್ತಾ ಇರ್ತೀರಿ ಅಂತ ಗೊತ್ತಿದೆ, ಕ್ಷಮಿಸಬೇಕು. ಹೋದ ಸಲದ ಪ್ರವಚನದಲ್ಲಿ ಏ ಗ್ರಾಮ್ಯಾಂ ಉಪಸರ್ಪಂತಿ ತೇಭ್ಯೋ ವ್ಯಷ್ಟಿಂ ಉಪಾಸತೆ ಅಂತಕ್ಕಂತಹ ಮಂತ್ರದ ವಿವರಣೆ ಪ್ರಾರಂಭವಾಗಿತ್ತು. ಸತ್ಯಧರ್ಮರು ಬಹಳ ಅದ್ಭುತ ರೀತಿಯಿಂದ ಕಥಾ ಸಂಯೋಜನವನ್ನು ಮಾಡ್ತಾ ಬರ್ತಾ ಇದ್ದಾರೆ. ಇಲ್ಲಿಯವರೆಗೂ ನಮಕದ ಈ ಕೊನೆ ಭಾಗದವರೆಗೂ ಸತ್ಯಧರ್ಮ ತೀರ್ಥರು ಬಾಲಕಾಂಡದಿಂದ ಹಿಡಿದು ರಾವಣನ ವಧದವರೆಗೂ ಇರತಕ್ಕಂಥ ಕಥಾಭಾಗವನ್ನು ಈ ನಮಕ ಚಮಕದ ವಿಶೇಷಣಗಳಲ್ಲಿ ಕೂಡಿಸಿದ ನಂತರ ರಾವಣ ಹನನಾಯಿತು. ಮುಂದೇನು ಮಾಡಬೇಕು? ರಾಮಚಂದ್ರನ ಕಥೆ ಹೇಗೆ ಮುಂದುವರಿಯುತ್ತದೆ? ಏ ಗ್ರಾಮ್ಯಾಂ, ಹೋದ್ಸಲ ಕೊನೆಗೆ ನಾನು ಹೇಳಿದ್ದೇನೆ, ನೆನಪಾಗಲಿ ಅಂತ ರಿಪೀಟ್ ಮಾಡ್ತಾ ಇದ್ದೇನೆ. ಪರಮಾತ್ಮ ಗ್ರಾಮಕ್ಕೆ ಹೊರಟ. ಯಾವ ಗ್ರಾಮಕ್ಕೆ ಹೊರಟ? ನಂದಿ ಗ್ರಾಮಕ್ಕೆ. ನಂದಿ ಗ್ರಾಮ ಯಾವುದು? ಭರತ ರಾಮಚಂದ್ರನನ್ನು ಕರೆಯಲಿಕ್ಕೆ ಬಂದಾಗ ಚಿತ್ರಕೂಟದಲ್ಲಿ ರಾಮಚಂದ್ರ ಬರೋದಿಲ್ಲ, ನಾನು ತಂದೆ ವಚನವನ್ನು ಸುಳ್ಳು ಮಾಡೋದಿಲ್ಲ ಅಂತ ತಿಳ್ಕೊಂಡಂತ ಹೇಳಿ ಬರಲಿಕ್ಕೆ ಒಪ್ಪದೇ ಇರುವಾಗ ಶ್ರೀರಾಮನ ಪಾದುಕೆಯನ್ನು ತೆಗೆದುಕೊಂಡು ಹೇಳ್ತಾನೆ, ನೀನು ಬರದೇ ಹೊರತು ಅಯೋಧ್ಯೆಯಲ್ಲಿ ಪ್ರವೇಶ ಮಾಡೋದಿಲ್ಲ. ಅಯೋಧ್ಯೆಯ ಬದಿಯಲ್ಲಿರುವ ನಂದಿಗ್ರಾಮದಲ್ಲಿ ನಿನ್ನ ಸಿಂಹಾಸನದ ಮೇಲೆ ನಿನ್ನ ಪಾದುಕೆಗಳನ್ನಿಟ್ಟು ನಾನು ನಿನ್ನ ಆಜ್ಞೆಯನ್ನು ತಿಳ್ಕೊಂಡಂತ ಹೇಳಿ ರಾಜ್ಯವನ್ನು ನಡೆಸ್ತೇನೆ ಅಂತ ತಿಳ್ಕೊಂಡಂತ ಹೇಳಿ ಭರತ ಹೇಳಿದ್ದ. 14ನೇ ವರ್ಷ ಮುಗಿಯಿತು. 15ನೇ ವರ್ಷದ ಸೂರ್ಯೋದಯದವರೆಗೆ ನೀನು ಪರಮಾತ್ಮ ಬರದೇ ಇದ್ದರೆ ನಾನು ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ ತಿಳ್ಕೊಂಡಂತ ಹೇಳಿ ಹೋಗಿದ್ದ. ರಘುಕುಲದಲ್ಲಿ ಬಂದಿರತಕ್ಕಂಥವರು ವ್ಯಕ್ತಿಗಳು ಇವರು. ರಘುಕುಲ ರೀತ ಸದಾಚಲಿ ಆಯಿ ಪ್ರಾಣ ಜಾಹಿ ಬರು ಬಚನನ ಜಾಹಿ. ಇಂತಹ ಅದ್ಭುತವಾಗಿರ್ತಕ್ಕಂತಹ ತಮ್ಮ ಪ್ರತಿಜ್ಞೆಯನ್ನು ಇಟ್ಟುಕೊಂಡು ಹೊರಟಿರ್ತಕ್ಕಂತಹ ಈ 4 ಜನ ಅಣ್ಣ ತಮ್ಮಂದಿರು ಒಬ್ಬರಿಗಿಂತ ಒಬ್ಬರು ಶ್ರೇಷ್ಠರು. ಆದ್ದರಿಂದಾಗಿ ಪರಮಾತ್ಮ ರಾವಣನ ವಧ ನಂತರ ವಿಭೀಷಣನನ್ನು ರಾಜನನ್ನಾಗಿ ಮಾಡಿ ಆನಂತರ ಸೀತೆಗೆ ಅಂದರೆ ವೇದವತಿಯನ್ನು ತನ್ನ ಮನೆ ಕಳಿಸಿ ನಿಜವಾದ ಸೀತೆಯನ್ನು ತನ್ನ ಜೊತೆಯಲ್ಲಿ ಕರೆದುಕೊಂಡು ಪುಷ್ಪಕ ವಿಮಾನದಲ್ಲಿ ಹೊರಟಿದ್ದಾನೆ. ಪರಮಾತ್ಮ
ಯಾವಾಗ ಗ್ರಾಮ್ಯಾಂ ಉಪಸರ್ಪತಿ, ಅಯೋಧ್ಯೆಗೆ ಬರ್ತಾನೆ, ನಂದಿಗ್ರಾಮಕ್ಕೆ ಬರ್ತಾನೆ. ಅರುಣೋದಯವಾಗಿತ್ತು, ಸೂರ್ಯೋದಯವಾಗಬೇಕಾದ ಪೂರ್ವದಲ್ಲಿ ಹನುಮಂತನನ್ನು ಕಳಿಸಿಕೊಡ್ತಾನೆ. ಹನುಮಂತ ಸುದ್ದಿ ಮುಟ್ಟಿಸಿದ, ಬಂದಿದ್ದಾನೆ ರಾಮ ಲಕ್ಷ್ಮಣ ಸೀತೆಯರು ಬಂದಿದ್ದಾರೆ ಅಂತ ತಿಳ್ಕೊಂಡಂತೆ. ಭರತನಿಗೆ ಬಹಳ ಆನಂದವಾಯಿತು. ಆನಂದವಾಗಿ ಆಗ ಊರಿನ ಜನರೆಲ್ಲ, ನಂದಿಗ್ರಾಮದ ಜನರೆಲ್ಲ ಸೀತಾರಾಮ ಲಕ್ಷ್ಮಣರ ಮೇಲೆ ಪುಷ್ಪವೃಷ್ಟಿಯನ್ನು ಮಾಡಿದ್ದಾರೆ. ಆ ನಂತರ ಅವರು ಆನಂದದಿಂದ ಕುಣಿದಾಡಿ ಗಂಧದ ನೀರನ್ನು ಒಬ್ಬರ ಮೇಲೆ ಒಬ್ಬರು ಸಿಂಪಡಿಸಿದ್ದಾರೆ. ಭರತ ರಾಮ ಸೀತೆಯರನ್ನು ಕೂಡಿಸಿ ಪಾದ ತೊಳೆದು, ಬಿಸಿ ನೀರಿನಿಂದ ಗಂಧದ ನೀರಿನಿಂದ ಪಾದ ತೊಳೆದು ಅನೇಕ ರೀತಿಯಾಗಿ ಅವರನ್ನು ಸೇವೆ ಮಾಡ್ತಾ ಇದ್ದಾನೆ. ಏ ಗ್ರಾಮ್ಯಾಂ ಉಪಸರ್ಪಂತಿ ತೇಭ್ಯ ವ್ಯಷ್ಟಿಂ. ಪರಿಸ್ಥಿತಿ ಏನಾಯಿತು ಅಂತ ತಿಳ್ಕೊಂಡಂತಂದರೆ, ವ್ಯಷ್ಟಿ ಶಬ್ದಕ್ಕೆ ಸಮಾಸ ಅಂತರ್ಥ, ಅಥವಾ ಸಮಾಸದ ಬಿಡುಗಡಿಕೆ, ಸಮಾಸದ ವಿಗ್ರಹ ಅಂತ ತಿಳ್ಕೊಂಡಂತ ಅರ್ಥ. ಇಂಥ ಸಂದರ್ಭದಲ್ಲಿ ಸಮಸ್ತ ಪದ ಅಂತ ಅರ್ಥ ಆಗ್ತದೆ. ವಿಗತ ಉಷ್ಟಿ, ವಿಶೇಷ ಉಷ್ಟಿ ಎರಡೂ ಅರ್ಥ ಮಾಡಲಿಕ್ಕೆ ಬರ್ತದೆ ವಿ ಉಪಸರ್ಗಕ್ಕೆ. ಇಲ್ಲಿ ವಿಗತ ಉಷ್ಟಿ ಅಂತ ತಿಳ್ಕೊಂಡಂತೇಳಿ. ಇನ್ನು ಉಷ್ಟಿ ಅಂತಂದ್ರೆ ಏನು, ಯಾವ ಕೋಶನ್ ತೆಗೆದಾರೋ ಗೊತ್ತಿಲ್ಲ. ಹೇಳ್ತಾರೆ ಸತ್ಯಧರ್ಮ ತೀರ್ಥರು, ಉಷ್ಟಿ ಅಂತ ತಿಳ್ಕೊಂಡಂದ್ರೆ ತಾಪ, ಸಂಪೂರ್ಣ ತಾಪ ಹೊರಟು ಹೋಗಿ ಸಂಪೂರ್ಣ ನಂದಿಗ್ರಾಮ, ಅಯೋಧ್ಯೆ ರಾಮನ ವಿರಹದಿಂದ ಏನು ತಾಪವನ್ನು ಅನುಭವಿಸ್ತಾ ಇತ್ತು, ಎಲ್ಲರ ತಾಪ ಹೊರಟೋಯಿತು. ಎಲ್ಲರೂ ತಾಪರಹಿತರಾಗಿ ಅತ್ಯಂತ ತಂಪಾಗಿರ್ತಕ್ಕಂತಹ ವಾತಾವರಣದಲ್ಲಿ ಆವಾಗ ಪರಮಾತ್ಮನ ಸೇವೆಯನ್ನು ಅವರು ಮಾಡಿದ್ದಾರೆ. ಆ ನಂತರ ಈ ರೀತಿಯಾಗಿ ಆಗದ ನಂತರ ತೇಷಾಂ ಗುಂ ಸಹಸ್ರ ಯೋಜನೆ ಅವಧನ್ವ ತನ್ವಸಿ. ಪರಮಾತ್ಮ ಏನು ಮಾಡಿದ, ಅಯೋಧ್ಯೆಗೆ ಬಂದ ನಂತರ ತಾನು ಮಕ್ಕಳನ್ನು ಪಡೆದಿದ್ದಾನೆ. ಭರತ ಲಕ್ಷ್ಮಣ ಶತ್ರುಘ್ನರಿಗೂ ಮಕ್ಕಳಾಗಿದ್ದಾರೆ. ತಮ್ಮ ವಂಶವನ್ನು ಸಹಸ್ರ ಯೋಜನೆ, ಸಾವಿರಾರು ವರ್ಷಗಳವರೆಗೆ ತಮ್ಮ ವಂಶ ನಡೆಯಲಿ ಅಂತ ತಿಳ್ಕೊಂಡಂಥೇಳಿ, ಪುತ್ರ ಪೌತ್ರ ಪರಂಪರೆ ನಡೆಯಲಿ ಅಂತ ತಿಳ್ಕೊಂಡಂಥೇಳಿ ಪರಮಾತ್ಮ ಇಚ್ಛೆಯನ್ನು ಮಾಡಿದ್ದಾನೆ. ಪರಮಾತ್ಮ ರಾಮರಾಜ್ಯ ಪ್ರಾರಂಭ ಮಾಡಿದ. ರಾಮರಾಜ್ಯ ಪ್ರಾರಂಭ ಮಾಡಿದ ನಂತರ ಸಹಸ್ರ ಯೋಜನೆ ಅವಧನ್ವಾನಿ ತನ್ಮಸಿ, ಅಂದರೆ ತನ್ನ ವಂಶವನ್ನು ಮುಂದುವರಿಯೋದಲ್ಲದೆ ಅವಧನ್ವಾನಿ ತನ್ಮಸಿ. ನೋಡಿ, ನಮ್ಮನ್ನು ಸಂರಕ್ಷಣೆ ಮಾಡು, ಶತ್ರುಗಳಿಗೆ ಮೇಲೆ ಧನ್ವಾನಿ ಧನು ಬಾಣಗಳನ್ನು ಹಾಕಿ ಅವರನ್ನು ನಾಶಪಡಿಸುವಂಥ ಒಂದರ್ಥ ಮೊದಲು ಮಾಡಿದರೆ, ಅಂದರೆ ರಾವಣನ ಸಂಹಾರದ ವೇಳೆಯಲ್ಲಿ ಈಗ ಅರ್ಥ ಮಾಡ್ತಾರೆ. ಧನ್ವ ಅಂತ ತಿಳ್ಕೊಂಡಂತಂದರೆ ಮರುಪ್ರದೇಶ. ಅದಕ್ಕೆ ಅವರು ಸಮಾನೋ ಮರುಧನ್ವಾನು ಅಂತನ್ನು ಅಮರಕೋಶದ ಇದನ್ನು ಕೂಡ ಕೊಡ್ತಾರೆ. ಸುಮ್ಮನೆ ತಮ್ಮ ಹೆಸರಿಂದ ಮಾಡೋದಿಲ್ಲ. ಧನು ಅಂತ ತಿಳ್ಕೊಂಡಂಥದ್ದು ಬಾಣ ಧನುಷ್ಯನೂ ಆಗ್ತದೆ, ಮರುಪ್ರದೇಶ ಅಂತೂ ಆಗ್ತದೆ. ಮರುಪ್ರದೇಶವನ್ನು ರಕ್ಷಣೆ ಮಾಡಿ, ಅದನ್ನು ದೂರ ಮಾಡಿ ಧನ್ವಾಹ ಅದನ್ನು ವಿಶೇಷವಾಗಿ ವಿಸ್ತಾರವಾಗಿ ಸುಫಲವನ್ನಾಗಿ ಮಾಡಿದ. ಅಂದರೆ ರಾಮರಾಜ್ಯದಲ್ಲಿ ಮಳೆ ಬೆಳೆ ಸರಿಯಾದ ವೇಳೆಗೆ ಬರ್ತಾ ಇತ್ತು ಅಂತ ತಿಳ್ಕೊಂಡಂಥೇಳಿ ಎಂದಿದ್ದಾರೆ. ಹಾಗಾದರೆ
ಧನ್ವಾನಿ ಅಂತ ಮರುಪ್ರದೇಶವಾಯಿತು. ಅದನ್ನು ಹೆಂಗಂದರೆ ಅವ ಅಂದರೆ ಅಪಧನ್ವಾನಿ ಅಕೃತ ಅಂದರೆ ಮರುಪ್ರದೇಶ ಇಲ್ಲದಂತೆ ಮಾಡಿದ್ದಾನೆ. ಅಂದರೆ ರಾಮರಾಜ್ಯದಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂತಹ ಫಲವತ್ತಾದ ಭೂಮಿಯಿಂದ ಎಲ್ಲ ಕಡೆಯಲ್ಲಿಯೂ ಎಲ್ಲರೂ ಆನಂದದಿಂದ ಇದ್ದಾರೆ. ತನ್ಮಸಿ ಎಲ್ಲರಿಗೂ ಸುವೃಷ್ಟಿಯನ್ನು ಸಂತೋಷವನ್ನು ಕೊಟ್ಟಿ ಶ್ರೀರಾಮಚಂದ್ರ. ಏ ಗ್ರಾಮ್ಯಾಂ ಉಪಸರ್ಪಂತಿ ತೇಭ್ಯೋ ವ್ಯಷ್ಟ್ಯಂ ಉಪಾಸತೆ ತೇಷ್ಟಾಗುಂ ಸಹಸ್ರ ಯೋಜನೆ ಅವಧನ್ವಾನಿ ತನ್ಮಸಿ. ಈ 2 ಲೈನನ್ನು ರಾಮಚಂದ್ರ ಬಂದ, ಎಲ್ಲರೂ ಅವನಿಗೆ ಸತ್ಕಾರ ಮಾಡಿದರು, ಪುಷ್ಪವೃಷ್ಟಿಯನ್ನು ಮಾಡಿದರು, ಎಲ್ಲರ ತಾಪ ಹೋಯಿತು. ರಾಮ ತನ್ನ ವಂಶವನ್ನು ಮುಂದುವರಿಸಿದ ಮತ್ತು ರಾಮರಾಜ್ಯ ಅತ್ಯಂತ ಸುಖ ಸಮೃದ್ಧವಾಯಿತು ಅಂತ ಅನ್ನೋ ಅರ್ಥವನ್ನು ಸತ್ಯಧರ್ಮರು ಜೋಡಿಸ್ತಾರೆ. ಇದೇ ಅರ್ಥ ಅವಧನ್ವಾನಿ ತನ್ವಸಿ, 1000 ಯೋಜನದವರೆಗೂ ನಿನ್ನ ಬಾಣಗಳು ಬಿದ್ದು ಈ ಸಂಪೂರ್ಣ ರಾಕ್ಷಸರ ವಂಶವನ್ನು ನಾಶಪಡಿಸಲಿ ಅಂತ ತಿಳ್ಕೊಂಡಂತೇಳಿ ಅಲ್ಲಿ ಪ್ರಾರ್ಥನೆಯನ್ನು ಕೂಡ ಮಾಡ್ತಾರೆ. ಆ ನಂತರ ಇನ್ನೊಂದು ಅರ್ಥವನ್ನು ಮಾಡ್ತಾರೆ. 3ನೇ ಅರ್ಥ, ತೇಷಾಂ ಸಹಸ್ರಯ. ಪರಮಾತ್ಮ ನಿನ್ನನ್ನು ಯಾರು ಉಪಾಸನೆ ಮಾಡ್ತಾರೆ ಅಂಥವರಿಗೆ ಸಹಸ್ರ ಆಯ ಸಹಸ್ರಯ. ಸಹಸ್ರ ಅಂದರೆ ಬಹು ವಿಶೇಷವಾದ, ಆಯ ಅಂತ ತಿಳ್ಕೊಂಡಂತಂದರೆ ಜ್ಞಾನ. ಯಾರಿಗೆ ನಿನ್ನ ಭಕ್ತರಿದ್ದಾರೆ, ನಿನ್ನ ಉಪಾಸನೆ ಮಾಡ್ತಾರೆ ರಾಮಚಂದ್ರ, ಅಂಥವರಿಗೆ ಐಹಿಕ ಆಮುಷ್ಮಿಕ ಫಲ, ಐಹಿಕ ಸುಖ ಸ್ವರ್ಗ ಸುಖ ಕೊಡ್ತೀವಿ ಅಷ್ಟೇ ಅಲ್ಲ, ಸಹಸ್ರಾಯ ಅವರಿಗೆ ವಿಶೇಷವಾದ ಜ್ಞಾನವನ್ನು ಕೊಟ್ಟು, ಇಲ್ಲಿ ನೋಡಿಕೊಳ್ಳಿ, ಸಹಸ್ರ ಯೋಜನೆ ಇದ್ದದ್ದನ್ನು ಅಲ್ಲಿ ಸಹಸ್ರ ಯೋಜನ ಅಂತ ಅರ್ಥ ಮಾಡಿದರು. ಸಹಸ್ರ ಅಜನ ಅಂತ ತಿಳ್ಕೊಂಡು ಮಾಡಿ ಅದೇ ಚ ಮಾಡ್ತಾರೆ. ಅಂದರೆ ಜ್ಞಾನವನ್ನು ಕೊಟ್ಟು ಅಜನೇ, ಅಜನ ಅಂತಂದರೆ ಎಲ್ಲಿ ಜನ್ಮ ಇಲ್ಲ ಆ ಸ್ಥಳದಲ್ಲಿ ಅಂದರೆ ಮೋಕ್ಷ, ಮುಕ್ತಿಯಲ್ಲಿ ತನ್ಮಸಿ ಅಂದರೆ ಅವರಿಗೆ ಮುಕ್ತಿಯನ್ನು ಕೊಟ್ಟು ಅವರನ್ನು ಸ್ವರೂಪ ಸುಖವನ್ನು ಕೊಡುತ್ತೆ. ಕಲ್ಪನೆ ಮಾಡಿಕೊಳ್ಳಿ, ತೇಷಾಂ ಸಹಸ್ರ ಯೋಜನೆ ಅವಧನ್ವಾನಿ ತನ್ಮಸಿ. ಇದಕ್ಕೆ ಒಂದು ಮೊದಲೇ ಅರ್ಥ ಏನು ಮಾಡಿದರು, 1000 ಯೋಜನದವರೆಗೆ ಬಾಣಗಳನ್ನು ಹಾಕಿ ರಾಕ್ಷಸರನ್ನು ಸಂಹರಿಸು. 2ನೇ ಅರ್ಥ ಏನು ಮಾಡಿದರು, 1000 ವರ್ಷಗಳವರೆಗೆ ತನ್ನ ವಂಶವನ್ನು ಮುಂದುವರಿಸುವಂತೆ ಆಶೀರ್ವದಿಸಿ ಆನಂತರ ತನ್ನ ಅಯೋಧ್ಯೆಯನ್ನು ಸುಭಿಕ್ಷವನ್ನಾಗಿ ಮಾಡಿದನು. ಇದೇ ವಾಕ್ಯಕ್ಕೆ ಈ ರೀತಿ ಅರ್ಥ ಮಾಡಿದರು. 3ನೇ ಅರ್ಥ, ಅವರಿಗೆ ಸಹಸ್ರ ಯೋಜನೆ ಇದು, ಸಹಸ್ರ ಆಯ ಅಂತ ಸಹಸ್ರಾಯ ಅಂತ ಮಾಡಿ ಅದಕ್ಕೆ ಅಂದರೆ ಉತ್ತಮವಾದ ಜ್ಞಾನವನ್ನು ಕೊಟ್ಟು, ಯೋಜನೆ ಇದ್ದದ್ದನ್ನು ಈ ಕಡೆ ತೆಗೆದುಕೊಂಡು ಬಂದು ಅಜನೆ ಎಲ್ಲಿ ಜನ್ಮ ಇಲ್ಲ ಅಂದರೆ ಪುನಃ ಜನ್ಮ ಮರಣ ಇಲ್ಲ ಅಂಥ ಮೋಕ್ಷದಲ್ಲಿ ಇಟ್ಟು, ತತ್ರ ತನ್ಮಸಿ ಅವರಿಗೆ ಸ್ವರೂಪ ಸುಖವನ್ನು ಕೊಡ್ತೀಯ ಅಂತ ತಿಳ್ಕೊಂಡು ಅಂತೇಳಿ ಹೋಗಲಿ. ವ್ಯಷ್ಟಿಂ ಉಪಾಸತೆ ಅಂತ ಬಂತಲ್ಲ, ಆ ವ್ಯಷ್ಟಿಂ ಉಪಾಸತೆ ಅಂತ ಅರ್ಥ ಹೇಗೆ ಮಾಡ್ತಾರೆ, ಏ ಗ್ರಾಮ್ಯ ಅಪಸರ್ಪಂತಿ ತೇಭ್ಯೋ ವ್ಯಷ್ಟಿಂ ಉಪಾಸತೆ ಅಂತ ತಿಳ್ಕೊಂಡು ಅಂತೇಳಿ. ಅಲ್ಲಿ ವ್ಯಷ್ಟಿ ಅಂತಂದರೆ ವಿಗತ ಉಷ್ಟಿ ಅಂತ ಅರ್ಥ ಮಾಡಿದರು. ಅದೇನು ತಾಪ ಹೊರಟೋಯ್ತು ಅಂತ ತಿಳ್ಕೊಂಡು ಅಂತೇಳಿ. ಇಲ್ಲಿ ಮೋಕ್ಷದಲ್ಲಿಯೂ ಕೂಡ ಅದೇ ಅರ್ಥ ಇಟ್ಟುಕೊಳ್ಬೇಕು. ಇನ್ನು 4ನೇ ಅರ್ಥ, ಏ ಗ್ರಾಮ್ಯಾಂ ಉಪಸರ್ಪಂತಿ. ಸಂಸ್ಕೃತದ ಅರ್ಥದ ವೈಶಾಲ್ಯ ಹೇಗಿದೆ ಅಂತ ತಿಳ್ಕೊಂಡಂತಂದರೆ, ಸಂಸ್ಕೃತದಲ್ಲಿ ಗ್ರಾಮ್ಯ ಅಂತ ತಿಳ್ಕೊಂಡಂತಂದರೆ ಈ ಹಳ್ಳಿ ಗಮಾರರು ಅಂತ ಅರ್ಥ. ಹಳ್ಳಿಯ ಏನು ಶಿಕ್ಷಣ ಇಲ್ಲದೆ ಇರತಕ್ಕಂಥ ವ್ಯಕ್ತಿಗಳು ಅಂತ ಅರ್ಥ. ಅಥವಾ ಗ್ರಾಮ್ಯ ಅಂತ ತಿಳ್ಕೊಂಡಂತಂದರೆ ಈ ಸಿನಿಮಾ ಗೀತೆಗಳು, ಆನಂತರ ಈ ಮನೋರಂಜನೆ, ಅಶ್ಲೀಲವಾಗಿರ್ತಕ್ಕಂಥ ಮನೋರಂಜನೆ. ಏ ಗ್ರಾಮ್ಯಾಂ ಉಪಸರ್ಪಂತಿ, ಯಾರು ಇಂತಹ
ತಪ್ಪು ದಾರಿಯನ್ನು ಹಿಡಿತಾರೆ. ಜ್ಞಾನದ ಮಾರ್ಗವನ್ನು ಬಿಟ್ಟು ಮನರಂಜನೆಯ, ಅದು ಕೂಡ ಮರ್ಯಾದೆ ಇಲ್ಲದ ಮನರಂಜನೆಯ ದಾರಿಯನ್ನು ಯಾರು ಹಿಡಿತಾರೆ ಅಂತಹ ವ್ಯಷ್ಟಿಂ ಉಪಾಸತೆ, ವಿಶೇಷ ಉಷ್ಟಿಂ ಉಪಾಸತೆ. ಅಲ್ಲಿ ವಿಗತ ಉಷ್ಟಿ ಆಯಿತು. ವಿಶೇಷವಾದಂತಹ ತಾಪಕರವಾಗಿರ್ತಕ್ಕಂತಹ ದಾರಿಯಲ್ಲಿ ಹೋಗ್ತಾರೆ. ಯಾಕಂತಂದರೆ ಆ ರೀತಿ ಮಾಡಿದವರು ಪುಣ್ಯ ಕಳೆದುಕೊಳ್ತಾರೆ, ನರಕ ಮತ್ತು ಅನ್ನಂತಮಸ್ಸಾಗ್ತದೆ. ಅಂತಹ ಗ್ರಾಮ್ಯ ಮೂರ್ಖ ಜನರಿಗೆ ಪರಮಾತ್ಮ ನೀನು ವ್ಯಷ್ಟಿಂ ಉಪಸರ್ಪತಿ, ಅವರಿಗೆ ಅತ್ಯಂತ ದುಃಖಕರವಾಗಿರ್ತಕ್ಕಂತಹ ಅಂಧಂತಮಸ್ಸಿನಲ್ಲಿ ಹಾಕ್ತಾರೆ. ಅವರು ಅಲ್ಲಿ ಅಂಧಂತಮಸ್ಸಿನಲ್ಲಿ ಉಷ್ಟಿಂ ಅನುಭವಂತಿ, ವಿಶೇಷವಾದ ತಾಪವನ್ನು ಅನುಭವಿಸ್ತಾರೆ. ವಿಶೇಷವಾದ ತಾಪ ಅಂತ ತಿಳ್ಕೊಂಡಂತಂದರೆ ಏನು? ನರಕ ಹೇಗಿರ್ತದೆ ಅಂತ ತಿಳ್ಕೊಂಡಂತಂದರೆ ಕ್ಷುಕ್ಷಾಮಾನ್, ವಾಯುಸ್ತುತಿಯಲ್ಲಿ ವರ್ಣನೆ ಬರ್ತದೆ. ಹಸಿವೆಯಿಂದ ಒಂದೇ ಸವನೆ ಒದರ್ತಿರ್ತಾರೆ. ವೃಕ್ಷರಕ್ಷೋ ರಥಕರ ನಖರೈಹಿ, ಆನಂತರ ಕ್ರೂರರಾಗಿರ್ತಕ್ಕಂತಹ ಯಮದೂತರು ಅವರ ಉಗುರಿನಿಂದ ಇವರ ಮಾಂಸವನ್ನು ಕಿತ್ತಿರ್ತಾರೆ. ಅದರಿಂದ ಇವರು ಮೂರ್ಛಿತರಾಗಿ ಕೆಳಗೆ ಬೀಳ್ತಾ ಇರ್ತಾರೆ. ಕ್ಷುಣ್ಣ ವಿಕ್ಷೋಭಿತಾನಾಂ, ಅತ್ಯಂತ ಪೀಡಿತರಾದ, ನರಕದಲ್ಲಿ ಪೀಡಿತರಾಗಿರ್ತಕ್ಕಂಥ ಆ ಮಗ್ನಾನ್ ಅಂಧಕೂಪೆ, ಆನಂತರ ಅವರನ್ನು ಕತ್ತಲೆ, ಸ್ವಲ್ಪ ಪ್ರಕಾಶ ಇಲ್ಲದೆ ಇರತಕ್ಕಂಥ ಬಾವಿಯಲ್ಲಿ ನೀರಿನಲ್ಲಿ ಹಾಕಿಬಿಡ್ತಾರೆ. ಆನಂತರ ಖಡ್ಗದಿಂದ ಅವರ ಶರೀರವನ್ನು ತುಂಡು ಮಾಡ್ತಾರೆ. ಆನಂತರ ಕ್ರೂರ ಪಕ್ಷಿಗಳೊಂದು ಅವ್ರ ಕಣ್ಣನ್ನು ಕಣ್ಣಿಗೆ ಕುಕ್ಕಿ ಕಣ್ಣನ್ನು ರಕ್ತ ಬರುವಂತೆ ಮಾಡ್ತಾರೆ. ಇಂತಹ ಉಷ್ಟಿಂ ಅಂದರೆ ವಿಗತ ಉಷ್ಟಿ, ವಿಶೇಷ ಉಷ್ಟಿ ಅಂದರೆ ಅತ್ಯಂತ ತಾಪಕರವಾಗಿರ್ತಕ್ಕಂತಹ ಆ ಪ್ರದೇಶದಲ್ಲಿ ಅವರನ್ನು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ವರ್ಣನೆ ಬರ್ತದೆ ಗರುಡ ಪುರಾಣದಲ್ಲಿ. ತಾಮ್ರ ಭೂಮಿ, ಅದು ಕೆಂಪು ಕಾಯ್ದದ, ಅದರ ಮೇಲೆ ಎಳ್ಕೊಂಡು ಹೋಗ್ತಾರೆ. ಅಂದರೆ ಹೆಂಗೆ ಹಂಚಿನ ಮೇಲೆ ಈ ಬದನೆಕಾಯಿ ಹಾಕಿದ್ರೆ ಮ್ಯಾಲಿನ ಸಿಪ್ಪಿ ಕಿತ್ತಿ ಬರ್ತದೆ, ಹಂಗೆ ಇವ್ರ ಚರ್ಮ ಕಿತ್ತಿ ಬರ್ತಿರ್ತದೆ. ಆ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಸಹಸ್ರ ಯೋಜನೆ ನೋಡಿ, ಅಲ್ಲಿ ಸಹಸ್ರಯ ಅಜನ ಅಂತ ಮಾಡಿ ಮುಖ್ಯ ಅಂತ ಅರ್ಥ ಮಾಡಿದರು. ಅಲ್ಲಿ 1000 ಯೋಜನ ಅಂತ ಅರ್ಥ ಮಾಡಿದರು. 1000 ವರ್ಷದವರೆಗೆ ಅವರ ವಂಶ ನಡೀತದೆ ಅಂತ ಅರ್ಥ ಮಾಡಿದರು. ಇಲ್ಲಿ ಸಹಸ್ರ ಇದ್ದದ್ದು ಸಹ ಬಿಡ್ತಾರೆ. ಹಸ್ರಾಹ ಸಂಸ್ಕೃತದಲ್ಲಿ ಹಸ್ರರು ಅಂತಂದರೆ ಮೂರ್ಖರು ಅಂತ ಅರ್ಥ. ಇಂಥ ಮೂರ್ಖರನ್ನು ಈ ನರಕದಲ್ಲಿ ಹಾಕಿ, ಆನಂತರ ಇದೆಲ್ಲ ಸಹ ಅವರ ಜೊತೆಯಲ್ಲಿ ತಮಸ್ಸಿಗೂ ಕೂಡ ಪರಮಾತ್ಮ ಕಳಿಸಿಕೊಡ್ತಾನೆ. ಸಹಸ್ರ ಯೋಜನೆ ತನ್ಮಸಿ ಅನ್ನೋ ಇದಕ್ಕೆ 4 ರೀತಿಯಾದ ಅರ್ಥವನ್ನು ಸತ್ಯಧರ್ಮರು, ಒಂದಕ್ಕೊಂದು ಸಂಬಂಧ ಇಲ್ಲದ ಅರ್ಥಗಳು, ಆದರೆ ಆ ವಿಭಾಗಗಳನ್ನು ಮಾಡಿ ತಾತ್ಪರ್ಯ ಇಷ್ಟೇ. ಪರಮಾತ್ಮ ರಾಮಚಂದ್ರ ಏನು ಮಾಡ್ದ ಅಂತ ತಿಳ್ಕೊಂಡಂತಂದರೆ, ರಾವಣನನ್ನು ಕೊಂದ ನಂತರ ತನ್ನ ನಂದಿಗ್ರಾಮಕ್ಕೆ ಬಂದು, ಆನಂತರ ಭರತನಿಂದವಾಗಿ ತನ್ನ ವಂಶವನ್ನು, ತಮ್ಮಂದರ ವಂಶವನ್ನು 1000 ವರ್ಷಗಳವರೆಗೂ ಮುಂದೆ ಬೆಳೆಸಿ ಸಂಪೂರ್ಣ ಜನರಿಗೆ ಸುಭಿಕ್ಷವನ್ನಾಗಿ ಮಾಡಿದ ಅಂತ ಒಂದರ್ಥ. ಎರಡನೆಯದ್ದು, ತನ್ನ ಉಪಾಸನೆ ಮಾಡತಕ್ಕಂಥವರಿಗೆ ವಿಶೇಷವಾದ ಜ್ಞಾನವನ್ನು ಕೊಟ್ಟು ಮುಕ್ತಿಯಲ್ಲಿ ಅವರಿಗೆ ಸ್ವರೂಪಾನಂದವನ್ನು ಕೊಟ್ಟ ಅಂತ ಎರಡನೇ ಅರ್ಥ. ಮೂರನೇ ಅರ್ಥ ಅಂತಂದರೆ ಸಹಸ್ರ ಯೋಜನದವರೆಗೆ ಇರ್ತಕ್ಕಂಥ ರಾಕ್ಷಸರು, ಎಲ್ಲ ಕಡೆಗೆ ವ್ಯಾಪ್ತರಾದ ರಾಕ್ಷಸರ ಮೇಲೆ ಬಾಣವನ್ನು ಹಾಕಿ ಅವರನ್ನು ಸಂಹರಿಸಿದ ಅಂತಕ್ಕನ್ನುವ ಅರ್ಥವನ್ನು ಹೇಳಿ, ಕೊನೆಗೆ ಪರಮಾತ್ಮನ ವಿರುದ್ಧವಾಗಿ ಧರ್ಮಾಚರಣೆಯನ್ನು ಮಾಡದೆ ಕೇವಲ ಮನರಂಜನೆ ಅಂತ ತಿಳ್ಕೊಂಡಂಥ ಈಗಿನ ದಿವಸದ ಮನರಂಜನೆಗೋಸ್ಕರ ಸಾವಿರಾರು ರೂಪಾಯಿ ಖರ್ಚು ಮಾಡ್ತಾರೆ. ಸಿನಿಮಾಕ್ಕೆ ಹೋದರೆ 1000 ರೂಪಾಯಿ ಖರ್ಚಾಗ್ತದೆ.
ಆನಂತರ ಟೂರಿಗೆ ಹೋಗಿ ಲಕ್ಷಾವಧಿ ರೂಪಾಯಿ ಖರ್ಚು ಮಾಡ್ತಾರೆ. ಆನಂತರ ಮತ್ತೇನೇನೋ ಮನೋರಂಜನೆ ಅಂತ ತಿಳ್ಕೊಂಡಂತೆ ಮಾಡ್ತಾರೆ. ಧರ್ಮಾಚರಣೆ ಮಾಡೋದಿಲ್ಲ, ಅಭಕ್ಷ್ಯ ಭಕ್ಷಣ ಅಪಯಪಾನ ಮಾಡ್ತಾರೆ. ಅವರನ್ನು ನರಕಕ್ಕೆ ಹಾಕುವುದಲ್ಲದೆ ಮುಂದೆ ಅವರನ್ನು ಅಂಧಂತಮಸಿಗೂ ಕೂಡ ಪರಮಾತ್ಮ ಹಾಕಿ ಅವರಿಗೆ ಅನೇಕ ರೀತಿಯಾದ ದುಃಖವನ್ನು ಕೊಡ್ತಾನೆ ಶ್ರೀರಾಮಚಂದ್ರ. ಯೋಗ್ಯರಿಗೆ ತನ್ನ ಜೊತೆಗೆ ಮೋಕ್ಷಕ್ಕೆ ಕರೆದುಕೊಂಡು ಹೋಗ್ತಾನೆ ಅಂಥೇಳಿ ಇಲ್ಲಿಯವರೆಗಿನ ಅರ್ಥ, ಶ್ರೀರಾಮಚಂದ್ರನ ಅವತಾರದ ಸಮಾಪ್ತಿಯವರೆಗಿನ ಅರ್ಥವನ್ನು ಈ ಲಾಸ್ಟ್ ಬಟ್ ಒನ್ ಮಂತ್ರದಲ್ಲಿ, ನಮಕದ ಲಾಸ್ಟ್ ಬಟ್ ಒನ್ ಮಂತ್ರದಲ್ಲಿ 4 ರೀತಿಯಿಂದ ಅರ್ಥವನ್ನು ಮಾಡಿದ ಸತ್ಯಧರ್ಮ ತೀರ್ಥರು ಈಗ ಕೊನೆಯ ಮಂತ್ರ, ಈ ನಮಕದಲ್ಲೇ ಕೊನೆಯ ಮಂತ್ರ, ನಮೋ ರುದ್ರೇಭ್ಯೋ ಏ ಪೃಥಿವ್ಯಾಂ ಏ ಅಂತರಿಕ್ಷೇ ಏ ದಿವಿ ಯೇಷಾಮನ್ನಂ ವಾತೋ ವರ್ಷಮಿವ ಶ್ರೇಯತ್ತೇಭ್ಯೋ ದಶ ಪ್ರಾಚೀ ದಶ ದಕ್ಷಿಣ ದಶ ಪ್ರತೀಚಿ ದಶ ಉದೀಚಿ ದಶೋರ್ಧ್ವಾ ತೇಭ್ಯೋ ನಮಃ ತೇನೋ ಮೃಡಯಂತು ತೇ ಯಂ ದ್ವಿಷ್ಣು ಯಶ್ಚನೋ ದ್ವೇಷ್ಟಿ ತಮ್ಮೋ ಜಂಭೇ ದಧಾಮಿ. ಇದು ನಮಕದ ಕೊನೆಯ ಮಂತ್ರ. ಇದರ ಮೇಲೆ ಮುಂದೆ ಚಮಕ ಚಾಲಾಗ್ತದೆ. ಹೋಯ್ತು, ರಾಮಾಯಣ ಮುಗೀತು. ರಾಮಚಂದ್ರ ತಾನು ತನ್ನ ಪರಂಧಾಮಕ್ಕೆ ಹೊರಟೋದ. ಮುಂದೇನು ಅದಕ್ಕೆ ಹೇಳ್ತಾರೆ, ಇಲ್ಲಿಯ ನಮೋ ರುದ್ರೇಭ್ಯೋ ಏ ಪೃಥಿವ್ಯಾಂ. ಪರಮಾತ್ಮ ಹನುಮಂತ ದೇವರಿಗೆ ಕೇಳಿದ, ಏನು ಬೇಕು ಅಂತ ತಿಳ್ಕೊಂಡಂತೇಳಿ. ಪರಂಧಾಮಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ರಾಮಚಂದ್ರ ಕೇಳಿದ. ಆಗ ಅವ್ರು ಏನು ಹೇಳಿದರು ಅಂತಂದರೆ, ಯಾವುದೇ ಪ್ರಯೋಜನವನ್ನು ಬಯಸದ ನಿಷ್ಕಾಮ ಭಕ್ತಿಯನ್ನು ಕೊಡು. ಪ್ರವರ್ಧತಾಂ ಭಕ್ತಿರಲಂ ಕ್ಷಣೇ ಕ್ಷಣೇ. ಪರಮಾತ್ಮ ಪ್ರತಿ ಕ್ಷಣದಲ್ಲಿ ನಿನ್ನಲ್ಲಿ ನನ್ನ ಭಕ್ತಿ ಹೆಚ್ಚಾಗ್ತಾ ಇರಲಿ. ಮತ್ತೇನು, ನಿನ್ನ 24 ತಾಸು ನಿನ್ನ ಸ್ಮರಣೆಯಲ್ಲಿ ನಾನು ಕಳೆಯುವಂತೆ ಮಾಡು ಅಂತ ತಿಳ್ಕೊಂಡಂತೇಳಿ, ತ್ವಯೇಶ ಹ್ರಾಸ ವಿವರ್ಜಿತ ಸದಾ. ಆ ಭಕ್ತಿ ಎಂದಿಗೂ ಕಡಿಮೆ ಆಗಬಾರ್ದು, ಬೆಳಿತಾನೆ ಹೋಗಬೇಕು. ಅಂಥ ಭಕ್ತಿಯನ್ನು ಕೊಡು ಅಂತ ತಿಳ್ಕೊಂಡಂತೇಳಿ ಕೇಳಿದರು ಹನುಮಂತ ದೇವರು. ಅದಕ್ಕೆ ಪರಮಾತ್ಮ ಏನು ಮಾಡಿದ, ಹನುಮಂತ ಇಲ್ಲಿಂದ ಕಿಂಪುರುಷ ಖಂಡಕ್ಕೆ ಹೋಗು, ಅಲ್ಲಿ ನಾನು ಬರ್ತೇನೆ, ದಿನಾಲು ನನ್ನ ದರ್ಶನವನ್ನು ನೀನು ಕೊಡ್ತೇನೆ, ನಿನ್ನ ಜೊತೆಗೆ ನಾನು ಇರ್ತೇನೆ. ಆ ಕಿಂಪುರುಷ ಖಂಡದಲ್ಲಿದ್ದು ಅನೇಕ ಕಲ್ಪಗಳವರೆಗೆ ನನ್ನ ಪೂಜೆಯನ್ನು ಮಾಡು, ನನ್ನ ಸಾನ್ನಿಧ್ಯವನ್ನು ಪಡಿ ಅಂತ ತಿಳ್ಕೊಂಡು ಹೇಳ್ತಾರೆ. ಆ ಕಥೆಯನ್ನು ಈ ಮಂತ್ರಕ್ಕೆ ವಿಷ್ಣು ತೀರ್ಥರು, ಅವರು ಸತ್ಯಧರ್ಮ ತೀರ್ಥರು ಜೋಡಿಸ್ತಾರೆ. ಏ ಪೃಥಿವ್ಯಾಂ, ಪೃಥ್ವಿಯಲ್ಲಿ ಎಷ್ಟು ಜನ ಭಕ್ತರಿದ್ದಾರೆ, ಭಗವಂತನ ಭಕ್ತ ಇದ್ದಾರೆ. ಏ ಅಂತರಿಕ್ಷೇ, ಪೃಥ್ವಿಯಲ್ಲಿರ್ತಕ್ಕಂಥವರು ಮನುಷ್ಯರು ಭಕ್ತರು. ಏ ಅಂತರಿಕ್ಷೇ, ಇನ್ನು ಅಂತರಿಕ್ಷ ಲೋಕದಲ್ಲಿ ಗಂಧರ್ವಾದಿಗಳಿರ್ತಾರೆ, ಇಂದ್ರಲೋಕ ಇತ್ಯಾದಿಗಳಲ್ಲಿ. ಏ ದಿವಿ, ಉತ್ತಮ ಲೋಕದಲ್ಲಿ ರುದ್ರೇಭ್ಯ, ರುದ್ರಾದಿ ದೇವತೆಗಳು ಏನಿದ್ದಾರೆ ಅಂಥವರಿಗೆ. ವರ್ಷಮಿವಸ್ತೇಭ್ಯೋ, ವರ್ಷ ಅಂತ ತಿಳ್ಕೊಂಡಂತಾರೆ ಖಂಡ ಅಂತ ಅರ್ಥ ಆಗ್ತದೆ, ದೇಶ ಅಂತ ಅರ್ಥ ಆಗ್ತದೆ. ಭಾರತ ದೇಶೇ ಭರತವರ್ಷೇ ಭರತಖಂಡೇ ದಿನಾಲು ನಾವು ಹೇಳ್ತೇವೆ. ವರ್ಷ ಅಂದರೆ ಕಿಂಪುರುಷ ಖಂಡದಲ್ಲಿ. ವರ್ಷಂ ಇಷವಃ, ಅಲ್ಲೇನು ಬಾಣಗಳಿವೆ. ಬಾಣ ಅಂದ್ರೇನು, ಪರಮಾತ್ಮನ ಬಾಣಾಭಿಮಾನಿಯಾಗಿರ್ತಕ್ಕಂತಹ ವಾಯುದೇವರು, ಆ ವಾಯುಪುತ್ರನಾಗಿರ್ತಕ್ಕಂಥ ಹನುಮಂತ. ಏ ಶಾಮ್, ಇವರಿಗೆಲ್ಲ, ಯಾರಿಗೆ, ಭೂಮಿಯಲ್ಲಿರ್ತಕ್ಕಂಥವರಿಗೆ, ಆನಂತರ ಇಂದ್ರಾದಿ ಲೋಕದಲ್ಲಿರ್ತಕ್ಕಂಥವರಿಗೆ,
ಆನಂತರ ರುದ್ರಾದಿ ಲೋಕದಲ್ಲಿರ್ತಕ್ಕಂಥವರಿಗೆ ಏನು ಮಾಡಿದರು? ಏಷಾಂ ಅನ್ನಂ, ಅವರಿಗೆ ಹೊಟ್ಟೆ ತುಂಬ ಊಟ ಹಾಕಿದರು. ಹೊಟ್ಟೆ ತುಂಬ ಊಟ ಹಾಕಿದರು ಅಂತ ತಿಳ್ಕೊಂಡಂತಂದರೆ ಅವರಿಗೆ ಉಪದೇಶ ಮಾಡ್ತಾಯಿದ್ದಾರೆ. ಕಿಂಪುರುಷ ಖಂಡದಲ್ಲಿ ಏನು ಉತ್ತಮ ಜೀವರು ಅಂತಿದ್ದಾರೆ ಅವರಿಗೆ, ಉತ್ತಮ ಮನುಷ್ಯೋತ್ತಮರಿಗೆ, ಗಂಧರ್ವಾದಿಗಳಿಗೆ, ರುದ್ರಾದಿ ದೇವತೆಗಳಿಗೆ ಅವರು ಇವತ್ತಿಗೂ ಉಪದೇಶ ಮಾಡ್ತಾ ಇದ್ದಾರೆ. ರಾಮನನ್ನು ಸ್ತೋತ್ರ ಮಾಡ್ತಾರೆ ಮತ್ತು ಇವರೆಲ್ಲರಿಗೂ ಉಪದೇಶ ಮಾಡ್ತಾ ಕಿಂಪುರುಷ ಖಂಡವನ್ನು ಹನುಮಂತ ದೇವರು ಆಳ್ತಾ ಇದ್ದಾರೆ. ತೇಭ್ಯ ಉಪದಿಶಂತಿ, ಅವರಿಗೆ ಪರಮಾತ್ಮನ ಮಹಿಮೆಯನ್ನು ಉಪದೇಶ ಮಾಡ್ತಾರೆ. ಅನ್ನವನ್ನು ಕೊಡ್ತಾರೆ ಅಂದರೆ ಏನರ್ಥ? ಅನ್ನ ಅಂದರೆ ಅನ್ನನಾಮಕನಾಗಿರ್ತಕ್ಕಂಥ ಶ್ರೀಹರಿ. ಪರಮಾತ್ಮನಿಗೆ ಅನ್ನ ಅಂತ ತಿಳ್ಕೊಂಡಂತ ಹೆಸರು. ಯಾಕೆ ಅಂತಂದರೆ ಅದ್ಯತೆ ಅತ್ತಿಚ ಭೂತಾನಿ ತಸ್ಮಾದನ್ನಂ ತದುಚ್ಯತೆ. ನಾವು ಅನ್ನ ಅಂತಿಕೊಂಡಂತಂದ್ರೆ ಉಪಜೀವನ, ನಮ್ಮ ಜೀವನಕ್ಕೆ ಅನ್ನ ಅಂತಿಕೊಂಡಂಥ ಹೆಸರು. ಯಾಕೆಂದರೆ ಅನ್ನದಿಂದಲೇ ನಾವು ಜೀವಿತ ಇರ್ತೇವೆ. ಅದಕ್ಕೋಸ್ಕರ ಪರಮಾತ್ಮ ಇವತ್ತು ನಮಗೆ ಅನ್ನನಾಗಿದ್ದಾನೆ ಅಂದರೆ ಅವನನ್ನು ಉಪಜೀವಿಸಿಕೊಂಡು ನಾವಿದ್ದೇವೆ. ಅವನು ಶರೀರ ಕೊಡ್ತಾನೆ, ನಮ್ಮನ್ನು ಸಂರಕ್ಷಣೆ ಮಾಡ್ತಾನೆ, ಅವಯವಗಳಿಗೆ ಶಕ್ತಿ ಕೊಡ್ತಾನೆ, ಎಲ್ಲ ರೀತಿಯಿಂದ ಉಪಕಾರ ಮಾಡ್ತಾನೆ. ಆದ್ದರಿಂದ ಅವನ ಅನ್ನ. ಮತ್ತು ಅತ್ತೀಚ, ಮುಂದೆ ಪ್ರಳಯ ಕಾಲದಲ್ಲಿ ನಮ್ಮ ಎಲ್ಲವನ್ನು ಹೊಟ್ಟೆಯಲ್ಲಿ ಹಾಕ್ಕೊಳ್ತಾನೆ, ನಾವು ಅವನಿಗೆ ಅನ್ನ ಹಾಕ್ತೀವಿ. ಆದ್ದರಿಂದ ಪರಮಾತ್ಮನಿಗೆ ಅನ್ನ ಅಂತ ತಿಳ್ಕೊಂಡಂತ ಹೆಸರು. ಆದ್ದರಿಂದಾಗಿ ಅನ್ನಂ ಬ್ರಹ್ಮೇತಿ ವ್ಯಜಾನಾತ್ ಅಂಥೇಳಿ ಭೃಗು ಉಪನಿಷತ್ನಲ್ಲಿ ಬರ್ತದೆ. ಅನ್ನವನ್ನೇ ಬ್ರಹ್ಮ ಅಂತ ತಿಳಿದುಕೊಳ್ರಿ ಅಂತ ತಿಳ್ಕೊಂಡಂತೇಳಿ. ನಾವೇನು ತಿಳ್ಕೊಂಡೀವಿ? ಊಟೇ ದೇವರು, ಹೊಟ್ಟೆ ಬರೀ ಊಟ ಮಾಡ್ಕೋತಿರೋಣ ಅಂತ ತಿಳ್ಕೊಂಡಂತೇಳಿ. ಅಲ್ಲ, ಅನ್ನ ಅಂದರೆ ಪರಮಾತ್ಮ. ಪರಮಾತ್ಮನನ್ನು ಅವರು ಉಪದೇಶ ಮಾಡ್ತಾರೆ. ಅವರಿಗೆ ಅನ್ನವನ್ನು ಕೊಡ್ತಾ ಇದ್ದಾರೆ. ಏನು ಅನ್ನವನ್ನು ಕೊಡ್ತಾರೆ? ಯಾವ ರೀತಿ ಉಪದೇಶ ಮಾಡ್ತಾ ಇದ್ದಾರೆ ಅಂದರೆ ಪರಮಾತ್ಮನ ಅನೇಕ ಅವತಾರಗಳ ಮಹಿಮೆಗಳನ್ನು ಅವರಿಗೆ ಉಪದೇಶ ಮಾಡ್ತಾ ಇದ್ದಾರೆ. ಆ ಮಹಿಮೆ ಎಲ್ಲಿ ಬಂತು? ದಶಪ್ರತೀಚಿ, ದಶಪ್ರಾಚೀಹಿ, ಮೊದಲಿನ ದಶ ಅಂದರೆ ಅವತಾರ ಅಂತ ಅರ್ಥ. ದಶಾವತಾರ ಅಂತ ಪ್ರಸಿದ್ಧ ಆದ್ದರಿಂದಾಗಿ ಅವತಾರದ ಜೊತೆಗೆ ದಶ ಶಬ್ದಕ್ಕೆ ಅವತಾರ ಅಂತೇಳಿ ಹೆಸರು. ಪ್ರಾಚೀಹಿ, ರಾಮದೇವರಿಗಿಂತ ಮೊದಲಿದ್ದ ಅವತಾರಗಳು ಯಾವುದು? ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ, ವಾಮನ, ಪರಶುರಾಮ. ಈ ಅವತಾರದ ಮಹಿಮೆಗಳನ್ನು ವರ್ಣನೆ ಮಾಡ್ತಾರೆ. ಆನಂತರ ದಶಪ್ರತೀಚೀಹಿ, ರಾಮಾವತಾರದ ನಂತರದ ಅವತಾರಗಳು ಕೃಷ್ಣ, ಬುದ್ಧ, ಕಲ್ಕಿ. ಅವುಗಳ ಮಹಿಮೆಯನ್ನು, ರಾಮನ ಮಹಿಮೆಯನ್ನು, ಕೃಷ್ಣನ ಮಹಿಮೆಯನ್ನು, ಬುದ್ಧನ ಮಹಿಮೆಯನ್ನು, ಕಲ್ಕಿಯ ಮಹಿಮೆಯನ್ನು ಕೂಡ ಅದನ್ನು ಉಪದೇಶ ಮಾಡ್ತಾರೆ. ಅದರ ಜೊತೆಯಲ್ಲಿ ದಶ ದಕ್ಷಿಣಾ, ಲಕ್ಷ್ಮೀದೇವಿಯ 10 ರೂಪಗಳನ್ನು ಕೂಡ ವರ್ಣನೆ ಮಾಡ್ತಾರೆ. ಲಕ್ಷ್ಮೀದೇವಿ 10 ರೂಪಗಳು ಯಾವುದು? ಮತ್ಸ್ಯ ಜೊತೆಗಿರ್ತಕ್ಕಂಥ ಲಕ್ಷ್ಮೀ ರೂಪ ದಕ್ಷಿಣ ರೂಪ. ಕೂರ್ಮ ರೂಪದ ಜೊತೆಗಿರ್ತಕ್ಕಂಥದ್ದು ಅಲ್ಲಿ ಹುಟ್ಟಿದ ಶ್ರೀದೇವಿ, ಲಕ್ಷ್ಮೀದೇವಿ ಶ್ರೀರೂಪ. ವರಾಹದೇವರ ಜೊತೆಗಿರ್ತಕ್ಕಂಥ ಲಕ್ಷ್ಮೀ ರೂಪ ಭೂರೂಪ. ನರಸಿಂಹ ಜೊತೆಗಿರ್ತಕ್ಕಂಥದ್ದು ಮಹಾಲಕ್ಷ್ಮೀ ರೂಪನೇ. ವಾಮನನ ಜೊತೆಗಿರ್ತಕ್ಕಂಥ ಲಕ್ಷ್ಮೀ ರೂಪ ವೃಷಾಕಪಿ. ಪರಶುರಾಮದೇವರ ಜೊತೆಗಿರ್ತಕ್ಕಂಥ ಲಕ್ಷ್ಮೀ ರೂಪ ಹರಿಣಿ. ರಾಮನ ಜೊತೆಗಿರ್ತಕ್ಕಂಥ ಲಕ್ಷ್ಮೀ ರೂಪ ನಿಮಗೆ ಗೊತ್ತಿದೆ, ಸೀತಾದೇವಿ. ಕೃಷ್ಣನ ಜೊತೆಗಿರ್ತಕ್ಕಂಥ ಲಕ್ಷ್ಮೀ ರೂಪ ಅಂತ ತಿಳ್ಕೊಂಡಂತಂದರೆ ಸತ್ಯಭಾಮ ಮತ್ತು ರುಕ್ಮಿಣಿ. ಬುದ್ಧನ ಜೊತೆಗಿರ್ತಕ್ಕಂತಹ ಲಕ್ಷ್ಮೀ ರೂಪ ಅಂದರೆ ಮಾಯಾ. ಯಾಕಂತಂದರೆ ಅವರಿಗೆ ತಪ್ಪು ದಾರಿಯನ್ನು ಹಚ್ಚಿ ರಾಕ್ಷಸರನ್ನು ಬೇರೆ ಮಾಡ್ತಕ್ಕಂಥ ಬುದ್ಧ ಅವತಾರ. ಕಲ್ಕಿ ರೂಪ ಅಂತ ತಿಳ್ಕೊಂಡಂತಂದರೆ
ಕಲ್ಕೆ ಜೊತೆಗಿರ್ತಕ್ಕಂಥ ಲಕ್ಷ್ಮೀ ರೂಪ ಅಂದರೆ ದುರ್ಗಾ. ಯಾಕೆ? ಸಂಹಾರ ರೂಪ. ಸಂಪೂರ್ಣವಾಗಿರ್ತಕ್ಕಂಥ ಕಲಿಯುಗದಲ್ಲಿರ್ತಕ್ಕಂಥ ದುಷ್ಟರನ್ನು ಪಾಪಿಗಳನ್ನು ಸಂಹರಿಸಿ ಮತ್ತೆ ಕೃತಯುಗವನ್ನು ಪ್ರಾರಂಭ ಮಾಡ್ತಾನೆ. ಆದ್ದರಿಂದಾಗಿ ಈ ರೂಪಗಳನ್ನು ಉಪದೇಶ ಮಾಡ್ತಾರೆ. ಉಳಿದವರು ಏನರ್ಥ ಮಾಡಿದ್ರು ಅಂತಂದರೆ, ಎಲ್ಲ ರುದ್ರ ರೂಪಗಳಿಗೆ ನಮಸ್ಕಾರ, ಪೃಥ್ವಿಯಲ್ಲಿದ್ದ ರೂಪಗಳಿಗೆ, ಅಂತರಿಕ್ಷದಲ್ಲಿರ್ತಕ್ಕಂಥ ರೂಪಗಳಿಗೆ, ತೇಷಾಮನ್ನಂ ವಾತಃ ಅನ್ನ ಮಳೆ ಬೆಳೆ ಕೊಡ್ತಕ್ಕಂಥ ರುದ್ರ ರೂಪಗಳಿಗೆ, ಆಮೇಲೆ ಪೂರ್ವದಲ್ಲಿದ್ದ ರೂಪಗಳಿಗೆ, ದಕ್ಷಿಣದಲ್ಲಿದ್ದ ರುದ್ರ ರೂಪಗಳಿಗೆ ನಮಸ್ಕಾರ ಇಷ್ಟೇ ಅರ್ಥ ಮಾಡಿದರು. ಇವರು ಅದನ್ನು ಹನುಮಂತ ದೇವರು ಪರಮಾತ್ಮನ ಯಾವ ರೂಪಗಳನ್ನು ಉಪದೇಶ ಮಾಡ್ತಾರೆ ಅಂತ ತಿಳ್ಕೊಂಡಂತನ್ನೋದನ್ನು ಅರ್ಥ ಮಾಡಿದ್ದಾರೆ. ಸತ್ಯಧರ್ಮರಿಗೆ ಹಿಂದಿನ ಪರಮಾತ್ಮನ ವಿಶೇಷ ಅನುಗ್ರಹ ಇದ್ದರೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲದೇ ಇದ್ರ. ದಶ ದಕ್ಷಿಣ, ದಕ್ಷಿಣ ಅಂತಂದರೆ ಪರಮಾತ್ಮನ ಲಕ್ಷ್ಮಿಗೆ ದಕ್ಷಿಣ ಅಂತ ತಿಳ್ಕೊಂಡಂತ ಹೆಸರು. ದಶ ದಕ್ಷಿಣ ರಮಾದೇವಿಯ 10 ರೂಪಗಳನ್ನು ಉಪದೇಶ ಮಾಡಿದ್ದಾರೆ. ದಶ ಉದೀಚೀಹಿ, ಆನಂತರ ಸೀತಾ ಮೊದಲಾಗಿರ್ತಕ್ಕಂಥ ರೂಪಗಳನ್ನು ಉಪದೇಶ ಮಾಡಿದ್ದಾರೆ. ಉದೀಚಿ ಅಂತಿಕೊಂಡಂತಂದರೆ ರಾಮನಿಂದ ಹಿಡಿದುಕೊಂಡು ಅವನ ಪತ್ನಿಯರ ಬಗ್ಗೆ. ದಶ ದಕ್ಷಿಣ ಅಂತಿಕೊಂಡಂತಂದರೆ ಪೂರ್ವ ರೂಪಗಳು. ದಶ ಉದೀಚಿ ಅಂತಿಕೊಂಡಂತಂದರೆ ರಾಮಾವತಾರ ಮತ್ತು ನಂತರದ ರೂಪಗಳ ಜೊತೆಗಿರ್ತಕ್ಕಂಥ ಲಕ್ಷ್ಮೀ ರೂಪಗಳು. ದಶ ಊರ್ಧ್ವಾಹ, ಮತ್ತು ಊರ್ಧ್ವಲೋಕದಲ್ಲಿರ್ತಕ್ಕಂಥ ಲಕ್ಷ್ಮೀ ರೂಪಗಳು. ಪರಮಾತ್ಮನ ಜೊತೆಗೆ ಅವ್ಯಾಕೃತ ಆಕಾಶ ಅಂತದವರೆಗೂ ಅವಳು ಸಮವ್ಯಾಪ್ತಳಾಗಿದ್ದಾಳೆ ಮಹಾಲಕ್ಷ್ಮೀ ದೇವಿ. ಪರಮಾತ್ಮನ ಜೊತೆಯಲ್ಲಿ ಸಮವ್ಯಾಪ್ತಳು. ಗುಣ, ದೇಶ ಮತ್ತು ಕಾಲ. ಗುಣದಲ್ಲಿ ಅಸಮವ್ಯಾಪ್ತಳು, ದೇಶ ಮತ್ತು ಕಾಲದಲ್ಲಿ ಸಮವ್ಯಾಪ್ತಳು. ಆದ್ದರಿಂದಾಗಿ ಇಂತಹ ಪರಮಾತ್ಮನ ರೂಪಗಳನ್ನು ಅವರಿಗೆ ನಮಸ್ಕಾರ ಮಾಡೋಣ ಅಂತ ತಿಳ್ಕೊಂಡಂಥೇಳಿ ಅವು ಎಲ್ಲ ರೂಪಗಳನ್ನು ಸತತವಾಗಿ ಹನುಮಂತ ದೇವರು ಉಪದೇಶ ಮಾಡ್ತಾ ಇದ್ದಾರೆ. ರಾಮಾಯಣದ ಕಥಾ ಸಮಾಪ್ತಿ. ಸಂಪೂರ್ಣ ರಾಮಾಯಣವನ್ನು ರುದ್ರ ಅಧ್ಯಾಯದ ಮಂತ್ರಗಳಿಗೆ, ನಮಕಗಳಿಗೆ ಸಂಪೂರ್ಣ ರಾಮಾಯಣದ ಅರ್ಥವನ್ನು ಹಚ್ಚಿ, ರಾಮಾವತಾರದ ನಂತರವೂ ಕೂಡ ವಾಯುದೇವರು ಈ ರೀತಿಯಾಗಿ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಇಂತಹ ಹನುಮಂತನಿಂದ ಉಪದೇಶಿಸಲ್ಪಟ್ಟ ರೂಪಗಳು ಅಂತೇನಿವೆ, ಹನುಮಂತ ದೇವರು ಉಪದೇಶ ಮಾಡುವ ಭಗವಂತನ ವಿಶೇಷ ಮಹಿಮೆಗಳು ಅಂತೇನಿವೆ, ಅವು ನಹಾಮೃಡಯಂತು, ನಮಗೆ ಸುಖದಾಯಕಗಳಾಗಲಿ. ಮತ್ತು ಬರೀ ಸುಖ, ಮೋಕ್ಷ ದ್ವಿದಳ, ದುಃಖ ನಿವೃತ್ತಿ, ಸುಖ ಪ್ರಾಪ್ತಿ. ವಯಂ ಯಂ ದ್ವಿಷ್ಮಃ, ನಾವು ಯಾರನ್ನು ದ್ವೇಷ ಮಾಡ್ತೇವೆ, ನಮ್ಮ ದುರ್ಗುಣಗಳನ್ನು, ಕಾಮಕ್ರೋಧಾದಿಗಳನ್ನು. ಯಶ್ಚ ನೋ ದ್ವೇಷ್ಟಿ, ಯಾರು ನಮ್ಮನ್ನು ದ್ವೇಷ ಮಾಡ್ತಾರೆ, ನಮ್ಮನ್ನು ಹಾಳು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಕಾಮಕ್ರೋಧಾದಿ ಅಭಿಮಾನಿ ದೇವತೆಗಳು, ಇಂಥವರನ್ನು ಜಂಭೇ ದದಾಮಿ, ಪರಮಾತ್ಮ ಬಾಯಿ ತೆಗಿ, ಪ್ರಳಯ ಕಾಲದಲ್ಲಿ ಹೇಗೆ ನುಂಗಿದಂತೆ ಇವರೆಲ್ಲರನ್ನು, ಈ ದುಷ್ಟಶಕ್ತಿಗಳನ್ನು ನಿನ್ನ ಮುಖದಲ್ಲಿ ಹಾಕ್ತೇನೆ, ಇವರನ್ನು ಸಂಪೂರ್ಣ ಸಂಹಾರ ಮಾಡಿಬಿಡು ಅಂತ ತಿಳ್ಕೊಂಡಂಥೇಳಿ ಆ ಕಾಲದಲ್ಲಿ ಹನುಮಂತ ದೇವರು ವಿಶೇಷವಾದ ರೀತಿಯಲ್ಲಿ ಉಪದೇಶ ಮಾಡ್ತಾ ಇದ್ದಾರೆ. ಅಂದರೆ ನಮಕದ ಕೊನೆಯ ಉಳಿದವರೇನು ಅರ್ಥ ಮಾಡಿದ್ದಾರೆ ಅಂತಕೊಂಡಂತಂದರೆ, ದಶ ಪ್ರತೀಚಿ, ದಶ ಉದೀಚಿ, 10 ಬೆರಳುಗಳು, 10 ಇವುಗಳಿಂದಾಗಿ ನಾವು ರುದ್ರದೇವರನ್ನು ಸ್ತೋತ್ರ ಮಾಡೋಣ. ಯಾರು ನಮ್ಮ ದ್ವೇಷಗಳಿದ್ದಾರೆ, ಯಾರನ್ನು ನಮ್ಮನ್ನು ದ್ವೇಷ ಮಾಡ್ತಾರೆ, ಅವರನ್ನು ದೂರ ಮಾಡೋಣ ಅಂತ ಇಷ್ಟೇ ಅರ್ಥ ಮಾಡ್ಯಾರ, ಹೆಚ್ಚಿನ ಅರ್ಥ ಮಾಡಲಿಕ್ಕೆ ಹೋಗಿಲ್ಲ. ಆದರೆ ಸತ್ಯಧರ್ಮ ತೀರ್ಥರು ಸಂಪೂರ್ಣವಾಗಿ ಕಿಂಪುರುಷ ಖಂಡದಲ್ಲಿ ವಾಯುದೇವರು ಪರಮಾತ್ಮನ ಅನೇಕ ರೂಪಗಳನ್ನೇನು ಸ್ತೋತ್ರ ಮಾಡಿದ್ದಾರೆ, ಆ ಸ್ತೋತ್ರಗಳ ವರ್ಣನೆಯನ್ನು ಮಾಡಿದ್ದಾರೆ.
ಈ ಸ್ತೋತ್ರದ ವರ್ಣನೆ ಎಲ್ಲಿ ಬರ್ತದೆ, ಯಾವ ರೀತಿಯಾಗಿ ಬರ್ತದೆ ಅಂತ ತಿಳ್ಕೊಂಡಂತಂದರೆ ಸಂಗ್ರಹ ರಾಮಾಯಣದಲ್ಲಿ ಈ ಸಂಪೂರ್ಣ ವಿವರಣೆ ಬರ್ತದೆ. ಈ ವಿಷಯ ನಾವು ತಿಳ್ಕೊಳ್ಬೇಕು, ಬಹಳ ಜನರಿಗೆ ಗೊತ್ತಿಲ್ಲ. ಸಂಗ್ರಹ ರಾಮಾಯಣದ ಉತ್ತರಕಾಂಡದಲ್ಲಿ ವಿಚಾರ ಬರ್ತದೆ. ಯಾವ ವಿಚಾರ ಬರ್ತದೆ ಅಂತ ತಿಳ್ಕೊಂಡಂತಂದರೆ, ಪರಮಾತ್ಮ ಪರಂಧಾಮಕ್ಕೆ ಹೋದ. ಆಗ ಪರಂಧಾಮಕ್ಕೆ ಹೋದಂಥ ರಾಮಚಂದ್ರ ದೇವರು ಅನುಗ್ರಹಾರ್ಥಂ ಪವಮಾನಸೂನೋ, ವಾಯುದೇವರ ಮೇಲೆ ಅನುಗ್ರಹ ಮಾಡೋದಕ್ಕೋಸ್ಕರ ರೂಪಾಂತರೇಣಾತ ಸದಾಂತರೇಣ, ಇನ್ನೊಂದು ರೂಪದಿಂದ ವಿಶೇಷವಾಗಿ ಹನುಮಂತ ದೇವರ ಜೊತೆಯಲ್ಲಿ ಸದಾಕಾಲದಲ್ಲಿಯೂ ರಾಮದೇವರು ವಾಸ ಮಾಡಿದ್ದಾರೆ. ಉವಾಸ ರಾಮೋ ರಮಣೀಯ ಕೀರ್ತಿ, ರಾಮನ ಕೀರ್ತಿ ಜಗತ್ತಿನಲ್ಲಿ ಎಲ್ಲ ಕಡೆ ಹರಡಿರ್ತಕ್ಕಂಥ ಕೀರ್ತಿ. ಇಂತಹ ಕೀರ್ತಿಯಿಂದ ಸಹಿತನಾಗಿರ್ತಕ್ಕಂಥ ರಾಮಚಂದ್ರ ಭೂಮಂಡಲೆ ಕಿಂಪುರುಷಾಖ್ಯ ಖಂಡೇ, ಕಿಂಪುರುಷ ಖಂಡವು ಕೂಡ ಈ ಭೂಮಂಡಲದಲ್ಲಿ ಇರತಕ್ಕಂಥ ಖಂಡ. ಇನ್ನು ಈ ಕಿಂಪುರುಷ ಖಂಡ ಎಲ್ಲಿದೆ ಅಂತ ತಿಳ್ಕೊಂಡಂತ ಅನ್ನೋದನ್ನು, ಎಲ್ಲಿ ಮೇರು ಪರ್ವತದ ಮೇಲೆ ದೇವತೆಗಳು ವಾಸ ಮಾಡ್ತಾರೆ, ಅಲ್ಲಿ ಈ ನಮ್ಮ ಮನುಷ್ಯರಿಗೆ ಅಲ್ಲಿವರೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅಂತಹ ಈ ಕಿಂಪುರುಷ ಖಂಡದಲ್ಲಿ ಪರಮಾತ್ಮ ಹನುಮಂತ ದೇವರನ್ನು ರಾಜರನ್ನಾಗಿ ಮಾಡಿ ತಾನು ಅವನು ಉಪಾಸ್ಯನಾಗಿ ದಿನಾಲು ತನ್ನ ದರ್ಶನವನ್ನು ಹನುಮಂತ ದೇವರಿಗೆ ಕೊಡ್ತಾ ಕಿಂಪುರುಷ ಖಂಡದಲ್ಲಿದ್ದಾರೆ. ರಾಮಪ್ರಸಾದಾಯ ಸಶಾಸ್ತಿ ರಾಜ್ಯಂ, ರಾಮನನ್ನು ಸಂತೋಷಪಡಿಸುವುದಕ್ಕೋಸ್ಕರ ಹನುಮಂತ ದೇವರು ಕಿಂಪುರುಷ ಖಂಡದಲ್ಲಿ ರಾಜ್ಯವನ್ನು ಆಳ್ತಾ ಇದ್ದಾರೆ. ಪ್ರಾಣಾತ್ಮಜ ಕಿಂ ಪುರುಷಾಖ್ಯ ವರ್ಷೆ, ವಾಯುಪುತ್ರನಾದ ಹನುಮಂತ ದೇವರು ಇನ್ನೂ ರಾಜ್ಯವನ್ನು ಆಳ್ತಾ ಇದ್ದಾರೆ, ಭೂಮಿ ಮೇಲಿದ್ದಾರೆ ಅವರಿನ್ನೂ. ರಾಮಂ ಸದಾ ತತ್ರ ನಿರೀಕ್ಷಮಾಣ, ಯಾವಾಗಲೂ ರಾಮನ ಕಡೆಗೆ ನೋಡ್ತಾ ಅವನ ಹೊಸ ಹೊಸ ಮಹಿಮೆಗಳನ್ನು ಮನಸ್ಸಿನಲ್ಲಿ ತಂದುಕೊಡ್ತಾ, ಕೀರ್ತಿಂ ಪ್ರಭೋ ಗಾಯತಿ ಗಾನದಕ್ಷ, ರುದ್ರಾದಿ ದೇವತೆಗಳನ್ನು ಕೂಡಿಸಿ ಆ ಕಾಲದಲ್ಲಿ ಅವರ ಎದುರಿಗೆ ತಾನು ಹನುಮಂತ ದೇವರು ಪರಮಾತ್ಮನ ಗುಣಗಾನವನ್ನು ಮಾಡ್ತಾ ಇದ್ದಾನಂತೆ. ಹನುಮಂತ ದೇವರು ಸಂಗೀತದಲ್ಲಿ ಬಹಳ ಶ್ರೇಷ್ಠರಾಗಿರ್ತಕ್ಕಂಥ, ಹನುಮಂತನಿಗೂ ಸಂಗೀತಕ್ಕೂ ಸಂಬಂಧ ಏನಂತ ಕೇಳಬೇಡಿ. ಹನುಮಂತ ದೇವರಷ್ಟು ಸುಸ್ವರವಾಗಿ ಹಾಡಲಿಕ್ಕೆ ನಾರದರಿಗೂ ಆಗೋದಿಲ್ಲ. ಪುರಾಣದಲ್ಲಿ ಒಂದು ಕಥೆ ಬರ್ತದೆ. ಪರಮಾತ್ಮ ನನ್ನ ಗಾನ ಮಾಡ್ತಾ ನಾರದರು ವೈಕುಂಠದ ಲೋಕದಲ್ಲಿದ್ದಾರೆ. ಮುಕ್ತ ವೈಕುಂಠ ಲೋಕದಲ್ಲಿ ಮುಕ್ತ ನಾರದರಿದ್ದಾರೆ, ಅಮುಕ್ತ ವೈಕುಂಠದಲ್ಲಿ ಅಮುಕ್ತ ನಾರದರಿದ್ದಾರೆ. ರಾಮಚಂದ್ರ ಪರಮಾತ್ಮ ಒಂದ್ಸಲ ನಾರದರ ಕಡೆಗೆ ನೋಡಿದ. ಪರಮಾತ್ಮ ನನ್ನ ಕಡೆ ನೋಡಿ ಸಂತುಷ್ಟನಾಗಿದ್ದಾನೆ ಅಂತ ತಿಳ್ಕೊಂಡಂತಂದಾಗ ಅಮುಕ್ತ ವೈಕುಂಠದಲ್ಲಿ. ಆಗ ನಾರದರು ಕೇಳಿದ್ರು, ಪರಮಾತ್ಮ ಇಷ್ಟು ಚೆಂದಾಗಿ ಗಾನ ಮಾಡ್ತೇನೆ, ನನ್ನೆಷ್ಟು ಶ್ರೇಷ್ಠ ಗಾನ ಮಾಡೋರು ಯಾರು ಇರಲಿಕ್ಕಿಲ್ಲ, ಯಾಕೆ ನೀನು ವೈಕುಂಠದಲ್ಲಿ ನಾನು ಇಟ್ಕೊಂಡೆ ಅಂತ ತಿಳ್ಕೊಂಡಂತ ಹೇಳಿದ. ಆಗ ಪರಮಾತ್ಮ ಹೇಳ್ದ, ಅಲ್ಲಿ ಕಿಂಪುರುಷ ಖಂಡದಲ್ಲಿ ಹನುಮಂತ ಇದ್ದಾನಲ್ಲ, ನಿನಕ್ಕಿಂತ ಭಾಳ ಚೆನ್ನಾಗಿ ಗಾನ ಮಾಡ್ತಾನೆ ಅಂತ. ಹನುಮಂತ ಸಂಗೀತ ಗಾನ ಮಾಡ್ತಾನೆ, ಹೌದು, ಆಯ್ತು ಹೋಗಿ ಭೇಟಿಯಾಗಿ ಬರ್ತೀನಿ ಅಂತ. ಹೋಗ್ಬಾ. ನಾರದರು ಬಂದರು. ಹನುಮಂತ ಕೀರ್ತನೆ ಮಾಡ್ತಾ ಕೂತ್ಕೊಂಡಿದ್ದ. ರುದ್ರಾದಿ ದೇವತೆಗಳಲ್ಲಿ ಎದುರಿಗಿದ್ರು. ಹನುಮಂತನೇ ಭಾಳ ಚಂದ ಹಾಡ್ತಿ ಅಂತ ತಿಳ್ಕೊಂಡಂತ ಕೇಳೀನಿ, ಮತ್ತು
ನನ್ನ ಜೊತೆಗೆ ಸ್ಪರ್ಧೆ ಮಾಡ್ತೇನೋ ಅಂತ. ಹನುಮಂತ ನಾನು ಸ್ಪರ್ಧೆ ಆಗಿರ್ದ ಮಾಡೋಂಗಿಲ್ಲ, ಹಾಡು ಅಂದ್ರೆ ಹಾಡ್ತೀನಿ ಅಂತ ತಿಳ್ಕೊಂಡು ಅಂತೇಳಿ ನಾರದರು ಒಂದು ದೊಡ್ಡ ಕಲ್ ಮೇಲೆ ಕೂತ್ಕೊಂಡ್ರು, ಹನುಮಂತ ಇನ್ನೊಂದು ಕಲ್ ಮೇಲೆ ಕೂತ್ಕೊಂಡ. ಹನುಮಂತ ದೇವರು ಹಾಡ್ಲಿಕ್ಕೆ ಚಾಲು ಮಾಡಿದರು. ಅವರ ಹಾಡಿನಿಂದ ಕಲ್ಲು ಕರಗ್ತು. ಮಧ್ಯದಲ್ಲಿ ಹನುಮಂತ ನಿಲ್ಲಿಸಿಬಿಟ್ರು. ಮತ್ತು ಆ ಕಲ್ಲು ಗಟ್ಟಿ ಆಯಿತು. ಆ ಗಟ್ಟಿಯೊಳಗೆ ಏನಾಯಿತು, ನಾರದರಿಟ್ಟು ತಂಬೂರಿ ಆ ಕಲ್ಲಿನೊಳಗೆ ಸಿಕ್ಕೊಂಡ್ಬಿಡ್ತು. ನಾರದರು ಕೇಳಿದ್ರು, ನಾ ಇನ್ನೇನು ಹಾಡು ಹಾಡಲಿ ಅಂತ ತಿಳ್ಕೊಂಡ್ರು. ಹನ್ನೊಂದು ಹೇಳಿದ್ರು, ಬೇರೆ ಏನು ಹಾಡೋದು ಬೇಡ, ನಿಮ್ಮ ತಂಬೂರಿ ಬಿಡಿಸ್ಕೊಟ್ರೆ ಸಾಕು ಅಂತ. ನಾರದರು ಹಾಡೇ ಹಾಡಿದರು, ಕಲ್ಲು ಕರಗಲೇ ಇಲ್ಲ. ಆಗ ಹನುಮಂತ ದೇವರಿಗೆ ಶರಣ ಹೋಗಿದ್ದ. ಇಲ್ಲ, ನಿನ್ನ ಸಮಾನ ಸಂಗೀತದಲ್ಲಿ ಯಾರೂ ಇಲ್ಲ. ಜ್ಞಾನೇ ವಿರಾಗೆ ಹರಿಭಕ್ತಿ ಭಾವೆ ಸ್ಥಿತಿ ಪ್ರಾಣ ಬಲೇಶು ಯೋಗೆ, ಧೃತಿಸ್ಥಿತಿ ಪ್ರಾಣ ಬಲೇಶು ಯೋಗೆ ನಾನ್ಯ ಸಮಾನ ಬುದ್ಧೋಚನಾನ್ಯ ಹನುಮತ್ ಸಮಾನ ಪುಮಾನ್ ಕದಾಚಿತ್ ವಚಕಸ್ಯ ದೈವ. ಅಂಥ ಜನರು ಯಾರೂ ಇಲ್ಲ ಅಂತಿಕೊಂಡಂಥೇಳಿ ಎಲ್ಲ ಸರ್ವಜ್ಞರಲ್ಲಿ ವಾಯುದೇವರೇ ಶ್ರೇಷ್ಠರು ಅಂತಿಕೊಂಡಂತ ಅನ್ನೋದನ್ನು ಒಪ್ಪಿಕೊಂಡಿದ್ದಾನೆ. ನಾರದರು ಒಪ್ಪಿಕೊಂಡು ಶರಣಾಗತರಾಗಿ, ಹೌದು ನಿನ್ನ ಸಮಾನ ಸಂಗೀತಗಾರ ಯಾರೂ ಇಲ್ಲ, ನಾನು ಒಪ್ಕೊಂಡು ಹೋಗಿದ್ದೇನೆ ಅಂತಿಕೊಂಡಂಥೇಳಿ ಅವರು ಒಪ್ಕೊಂಡು ಹೋದರು. ಅಂತಹ ಹನುಮಂತ ದೇವರು ರುದ್ರಾದೇವತೆಗಳನ್ನು ಕುಡಿಸ್ಕೊಂಡು ಪರಮಾತ್ಮನ ಮಹಿಮೆಗಳನ್ನು ಗಾನ ಮಾಡುತ್ತಾರೆ. ಸಂಗ್ರಹ ರಾಮಾಯಣ ಅಂತಿಕೊಂಡಂಥ ಒಂದು ಗ್ರಂಥ ಇದೆ, ಬಹಳ ಜನರಿಗೆ ಗೊತ್ತಿಲ್ಲ. 99% ಜನರಿಗೆ ಗೊತ್ತಿಲ್ಲ. ಇದನ್ನು ನಾರಾಯಣ ಪಂಡಿತಾಚಾರ್ಯ ಬರೆದಿದ್ದಾರೆ. ನಾರಾಯಣ ಪಂಡಿತಾಚಾರ್ಯರು ವಾಲ್ಮೀಕಿ ರಾಮಾಯಣವನ್ನು ಸಂಗ್ರಹ ಮಾಡಿ ಮುಖ್ಯ ಕಥೆಯನ್ನು ಮಧ್ವಾಚಾರ್ಯರ ನೀತಿಗಳ ಸಹಿತವಾಗಿ ಅವರೂ ಕೂಡ ಅದರಲ್ಲಿ ಬಾಲಕಾಂಡ, ಅಯೋಧ್ಯಾಕಾಂಡ ವಿಭಾಗ ಮಾಡ್ತಾ ಸುಮಾರು ಒಂದು 2-2.5 ಸಾವಿರ ಶ್ಲೋಕಗಳಲ್ಲಿ ಸಂಪೂರ್ಣ ರಾಮಾಯಣ ಬರೆದಿದ್ದಾರೆ. ಅದಕ್ಕೆ ಸಂಗ್ರಹ ರಾಮಾಯಣ ಅಂತ ತಿಳ್ಕೊಂಡಂತ ಹೇಳಿ ಹೆಸರು. ಭಾಳ ಸುಂದರವಾದ ರೀತಿಯಲ್ಲಿ ಬರೆದಿದ್ದಾರೆ. ಅದರಲ್ಲಿ ಅವರು ಬರೀತಾರೆ, ರಾಮಂ ಸದಾ ತತ್ರ ನಿರೀಕ್ಷಮಾಣ. ಅಲ್ಲಿ ರಾಮನನ್ನು ನೋಡ್ತಾ ಕಿಂಪುರುಷ ಖಂಡದಲ್ಲಿ ಇವರು ಪರಮಾತ್ಮನ ಮಹಿಮೆಗಳನ್ನು ಗಾನ ಮಾಡ್ತಾರೆ. ಹೇಗೆ ಗಾನ ಮಾಡ್ತಾರೆ? ಪರಮಾತ್ಮನ ರೂಪಗಳನ್ನು ಸುಮಾರು ಅನೇಕ ರೂಪಗಳನ್ನು ಧ್ಯಾನದಲ್ಲಿ ವಿವರಣೆ ಮಾಡ್ತಾರೆ. ಇದು ಸಾಮಾನ್ಯವಾಗಿ ಎಲ್ಲ ಶ್ರೋತೃಗಳಿಗೆ ಇದು ಹೊಸ ಭಾಗ. ಇದು ಇವತ್ತು ಮುಗಿಯೋದಿಲ್ಲ. ಅದು ಕೆಲವು ಮಾತ್ರ ರೂಪಗಳಲ್ಲಿ ಬರ್ತದೆ, ಉಳಿದದ್ದು ನಾಳೆ ಹೇಳ್ತೇನೆ. ಪರಮಾತ್ಮನೊಡನೆ ಈ ರೀತಿಯಾಗಿ ಮಾಡ್ತಾರೆ. ವಂದಾಮಹೇ ಸುಂದರಮಿಂದಿರೇಶಂ ನಾರಾಯಣಂ ವಿಶ್ವಪರಾಯಣಂ ತ್ವಾಂ. ವಿಶ್ವನಾಮಕನಾಗಿರ್ತಕ್ಕಂಥ ಶ್ರೀಹರಿಯೇ, ಜಗತ್ತಿನಲ್ಲಿ ವ್ಯಾಪ್ತನಾಗಿರ್ತಕ್ಕಂಥ ಶ್ರೀಹರಿಯೇ, ನೀನು ನಾರಾಯಣ. ಯಾಕೆ? ನ ಅರಾಹ ನಾರಾಹ. ಅರ ಅಂದರೆ ದೋಷಗಳು, ದೋಷಗಳ ವಿರುದ್ಧವಾದದ್ದು ನಾರಾಹ ಅಂದರೆ ಗುಣಗಳು. ತೇಷಾಂ ಅಯನಂ, ಎಲ್ಲ ಗುಣಗಳಿಗೆ ಆಶ್ರಯನಾದ್ದರಿಂದ ಅನಂತ ಗುಣ ಪರಿಪೂರ್ಣ ನೀನು. ಬ್ರಹ್ಮಸೂತ್ರದ 1ನೇ ಅಧ್ಯಾಯದ ಅರ್ಥ ಬಂದುಬಿಡ್ತು. ಇನ್ಮೇಲೆ ನಾರಾಹ ಅಂತಿಕೊಂಡಂತಂದರೆ ಅರಾಹ ಅಂತಲೇ ದೋಷಗಳು. ಇಂಥ ದೋಷರಹಿತನಾಗಿರ್ತಕ್ಕಂಥ ವ್ಯಕ್ತಿ ನೀನು ನಾರಾಯಣ. ದೋಷರಹಿತತ್ವಕ್ಕೆ ಅಯನವಾಗಿರ್ತಕ್ಕಂಥ ವ್ಯಕ್ತಿ ನೀನು. ಅದನ್ನು ದೋಷ ದೂರ. ಬ್ರಹ್ಮಸೂತ್ರದ 2ನೇ ಅಧ್ಯಾಯ ಬಂದು ಹೋಗ್ಬಿಡ್ತು. ಆ ನಂತರ ನಾರಾಹ ಅಂದರೆ ಮುಕ್ತ ಅಂತಿಕೊಂಡಂತ ಅರ್ಥ. ಆ ಮುಕ್ತರಿಗೆ ಅಯನ, ನಾರಾಹ ಅಂದರೆ ಭಕ್ತರು ಅಂತ ಅರ್ಥ. ದೋಷರಹಿತನಾದ ನಿನ್ನನ್ನು ಉಪಾಸನೆ ಮಾಡ್ತಕ್ಕಂಥ ಭಕ್ತರು, ಅವರಿಗೆ ಆಶ್ರಯದಾತನಾಗಿ ಮೋಕ್ಷ ಕೊಡ್ತಕ್ಕಂಥವನು ಅಂತಂದರೆ ನಾರಾಯಣ ಅಂತಿಕೊಂಡಂಥ ಹೆಸರು. ಅಂದರೆ 3ನೇ ಅಧ್ಯಾಯ ಭಗವತ್ ಸಾಧನಾಧ್ಯಾಯ ಬಂದು ಹೋಗ್ಬಿಡ್ತು.
ನಾರಾಹ ಮುಕ್ತರು ಅಂತಿಕೊಂಡು ಅಂತ ಹೇಳಿ, ಮುಕ್ತರಿಗೂ ಆಶ್ರಯನಾಗಿದ್ದರಿಂದಾಗಿ ಆನಂತರ ಬ್ರಹ್ಮಸೂತ್ರ 4ನೇ ಅಧ್ಯಾಯದ ಕಥಾಭಾಗನು ವಿಷಯವೂ ಬಂದು ಹೋಗ್ಬಿಡ್ತು. ಇದು ಭಾಳ ವಿಸ್ತಾರವಾಗಿದೆ, ಸುಧಾದಲ್ಲಿ ನಾನು ಸಂಕ್ಷಿಪ್ತವಾಗಿ ಹೇಳಿದ್ದೇನೆ. ಅಂದರೆ ನಾರಾಯಣ ಶಬ್ದವೇ ಬ್ರಹ್ಮಸೂತ್ರದ 4 ಅಧ್ಯಾಯದ ಅರ್ಥವನ್ನು ಕೊಡ್ತದೆ. ಒಂದು ಗುಣಪೂರ್ಣ, 2ನೇದ್ದು ದೋಷ ದೂರ, 3ನೇದ್ದು ಭಕ್ತರಿಗೆ ಆಶ್ರಯ, 4ನೇದ್ದು ಮುಕ್ತರಿಗೆ ಆಶ್ರಯ. ಈ ರೀತಿಯಾಗಿ ಇಂಥ ನಾರಾಯಣ ನೀನು ಅಂತಿಕೊಂಡಂತೇಳಿ ವರ್ಣನೆ ಮಾಡ್ತಾರೆ. ನಿನ್ನ ಮತ್ತೆ ಹೇಗಿದ್ದಿ ಪರಮಾತ್ಮ ನೀನು? ವಿಶ್ವಂ, ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದೆ, ನೀನು ಇಲ್ಲದ ಸ್ಥಳ ಇಲ್ಲ. ವಿಷ್ಣುಂಚ ವಿಶ್ವಸ್ಥಿತಿದಂ, ಮತ್ತು ನೀನಾಗಿದ್ದೆ, ನೀನು ವಿಷ್ಣು ಆಗಿದ್ದಿ. ಯಾಕೆ? ಎಲ್ಲ ಜಗತ್ತಿಗೆ ಆಶ್ರಯದಾತನಾಗಿದ್ದೆ. ಇಂಥ ನಿನ್ನನ್ನು ನಾನು ವರ್ಣನೆ ಮಾಡ್ತೇನೆ ಅಂತ ತಿಳ್ಕೊಂಡಂತ ಹೇಳಿ. ಇಂಥ ನಿನಗೆ ಜಿಷ್ಣುಂ ಪಾತಾಲಪಾದಂ ಪುರುಷಂ ದ್ಯುಮೌಲಿಂ, ಆನಂತರ ನಿನಗೆ ಜಿಷ್ಣು ರೂಪ ಅಂತ ನಿನಗೆ ಸಂಪೂರ್ಣ ಜಗತ್ತನ್ನು ಗೆದ್ದ ವ್ಯಕ್ತಿ. ಯಾವಾಗ ಗೆದ್ದಿ? ಪರಮಾತ್ಮ ಜಗತ್ತನ್ನು ಯಾವಾಗ ಗೆದ್ದಾನ? ಯಾವ ಯುದ್ಧಕ್ಕೆ ಹೋಗ್ಯಾನ? ಹೌದು, ಗೆದ್ದಾನ. ಒಂದು ಪಾದದಿಂದ ಮೇಲಿನ 7 ಲೋಕಗಳನ್ನು, 2ನೇ ಪಾದದಿಂದ ಕೆಳಗಿನ 7 ಲೋಕಗಳನ್ನು ಗೆದ್ದುಬಿಟ್ಟಿದ್ದಾನೆ ಪರಮಾತ್ಮ. ಅಂತಹ ತ್ರಿವಿಕ್ರಮನನ್ನ ರೂಪರಾದಂಥ ನಿನ್ನನ್ನು ನಾನು ಸ್ತೋತ್ರ ಮಾಡ್ತೇನೆ ಅಂತ ಕೊಂಡಿದ್ದಾರೆ. ಅಂದರೆ ಪರಮಾತ್ಮನ ಒಂದೊಂದು ಮಹಿಮೆ ಪ್ರತ್ಯೇಕವಾಗಿ ಹೇಳ್ತಾರೆ. ಪಾತಾಲ ಪಾದಂ ಪುರುಷಂ ದ್ಯುಮೌಲಿಂ, ನಿನ್ನ ಪಾದ ಪಾತಾಳದಲ್ಲಿದ್ದರೆ ನಿನ್ನ ತಲೆ ವೈಕುಂಠದ ಸತ್ಯಲೋಕದಲ್ಲಿದೆ. ಇಂಥ ವಿಶ್ವರೂಪಿಯಾಗಿರ್ತಕ್ಕಂತಹ ಪರಮಾತ್ಮನನ್ನು ವಿಚಾರ ಮಾಡಿರಿ ಅಂತ ತಿಳ್ಕೊಂಡಂತ ವಿರಾಟ್ ರೂಪಿಯಾದಂಥ ಭಗವಂತನನ್ನು ನಾನು ಸ್ತೋತ್ರ ಮಾಡ್ತೇನೆ ಅಂತ ತಿಳ್ಕೊಂಡಂತ ಹೇಳಿದ್ದಾರೆ. ತ್ವಾಂ ವಾಸುದೇವಂ ನಿಜ ಮುಕ್ತಿ ಬೀಜಂ, ಆನಂತರ ಈ ನಾರಾಯಣ ನೀನು ಜನರಿಗೆ ಮುಕ್ತಿಯನ್ನು ಕೊಡೋದಕ್ಕೋಸ್ಕರ ವಾಸುದೇವ ರೂಪವನ್ನು ತೆಗೆದುಕೊಳ್ತೀವಿ. ಇಂಥ ವಾಸುದೇವ ನಿನಗೆ ನಮಸ್ಕಾರ. ಸಂಕರ್ಷಣಂ ಸಂಹರಣ ಪ್ರವೀಣಂ, ಈಗ ಯಾವ್ಯಾವ ರೂಪ ವರ್ಣನೆ ಮಾಡೋದು ನೆನಪಿಟ್ಕೊಳ್ತಾ ಹೋಗಿ. ನಾರಾಯಣ, ವಿಶ್ವ, ವಿಷ್ಣು, ಜಿಷ್ಣು, ವಿರಾಟ್, ಇಷ್ಟು ರೂಪಗಳ ವರ್ಣನೆ ಮಾಡಿದ ನಂತರ ಈಗ 4 ರೂಪಗಳನ್ನು ತೆಗೆದುಕೊಳ್ತಾರೆ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ರುದ್ರ ರೂಪಗಳು. ತ್ವಾಂ ವಾಸುದೇವಂ ನಿಜ ಮುಕ್ತಿ ಬೀಜಂ, ಮುಕ್ತಿಯನ್ನು ಕೊಡಲಿಕ್ಕೆ ತಯಾರಾಗಿ ನಿಂತುಕೊಂಡು ಭಕ್ತರಿಗೆ ಮುಕ್ತಿದಾಯಕನಾಗಿರ್ತಕ್ಕಂಥ ವಾಸುದೇವನೇ ನಿನಗೆ ನಮಸ್ಕಾರ. ಸಂಕರ್ಷಣಂ ಸಂಹರಣ ಪ್ರವೀಣಂ, ಆನಂತರ ಸಂಪೂರ್ಣ ಸಂಹಾರ ಕಾರ್ಯವನ್ನು ಮಾಡ್ತಕ್ಕಂಥ ಸಂಕರ್ಷಣ ನಿನಗೆ ನಮಸ್ಕಾರ. ಸಂಹಾರ ಅಂದರೆ ಉಪಸಂಹಾರ, ತನ್ನ ಹೊಟ್ಟೆಯಲ್ಲಿ ಇಟ್ಕೊಳ್ತಾನೆ ಅಂತ ಅರ್ಥ. ಪ್ರದ್ಯುಮ್ನಮಸ್ಯ ಪ್ರಭವ ಪ್ರಭಾವಂ, ಈ ಜಗತ್ತಿನ ಪ್ರವೃತ್ತಿಯನ್ನು ಮಾಡ್ತಕ್ಕಂಥವನು ಪ್ರದ್ಯುಮ್ನ ರೂಪದಿಂದ ಜಗತ್ತಿನ ಪ್ರವೃತ್ತಿಯನ್ನು ಮಾಡ್ತಕ್ಕಂಥ ಪರಮಾತ್ಮ. ಒಂದೇ ನಿರುದ್ಧಂ ಸಕಲೈಕಪಾಲಂ, ಆನಂತರ ಅನಿರುದ್ಧ ರೂಪದಿಂದ ಎಲ್ಲರನ್ನೂ ಕೂಡ ರಕ್ಷಣೆ ಮಾಡ್ತೀವಿ. ವಾಸುದೇವ ರೂಪದಿಂದ ಮುಕ್ತಿಯನ್ನು ಕೊಡ್ತೀವಿ, ಸಂಕರ್ಷಣ ರೂಪದಿಂದ ಸಂಹಾರ ಮಾಡ್ತೀವಿ, ಪ್ರದ್ಯುಮ್ನ ರೂಪದಿಂದ ಸೃಷ್ಟಿ ಮಾಡ್ತೀವಿ, ಅನಿರುದ್ಧ ರೂಪದಿಂದ ಸ್ಥಿತಿಯನ್ನು ಮಾಡ್ತೀವಿ. ಇಂಥ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುವ ಪರಮಾತ್ಮ ನಿನಗೆ ನಾನು ನಮಸ್ಕಾರ ಮಾಡ್ತೇನೆ. ಅಂದರೆ ಪಂಚವ್ಯೂಹ ರೂಪದ ವಿವರಣೆ ಆಯಿತು. ಇನ್ನು ತೆಗೆದುಕೊಳ್ತಾರೆ ಬೇರೆ ಮುಂದಿನ ಲೋಕಗಳನ್ನು. ಗುರುಂ, ಮೊದಲೇ ಅವತಾರ ಕುಮಾರ ಅವತಾರ ಪರಮಾತ್ಮಂದು. ಗುರುಂ ವಿಧೇರ್ ವಿಶ್ವಗುರುಂ ಕುಮಾರಂ, ಬ್ರಹ್ಮದೇವರ ಪುತ್ರನಾಗಿ ಕುಮಾರ ಅಂತನ ಹೆಸರಿನಿಂದ ಪರಮಾತ್ಮ ಅವತಾರ ತೆಗೆದುಕೊಂಡು ಬ್ರಹ್ಮದೇವರನ್ನು ಸಂರಕ್ಷಣೆ ಮಾಡ್ತಾನೆ, ಬ್ರಹ್ಮದೇವರಿಗೆ ತತ್ವಜ್ಞಾನ ಉಪದೇಶ ಮಾಡ್ತಾನೆ. ಆದ್ದರಿಂದ ವಿಧೇಹೇ ಗುರುಂ, ಬ್ರಹ್ಮನಿಗೂ ಗುರು ಮತ್ತು ವಿಶ್ವಕ್ಕೂ ಗುರು ಆಗಿರತಕ್ಕಂಥ ಪರಮಾತ್ಮ ಕುಮಾರ ರೂಪಿಯಾಗಿರ್ತಕ್ಕಂಥ ನಿನ್ನನ್ನು ನಾನು ಸ್ತೋತ್ರ ಮಾಡ್ತೇನೆ. ಅಷ್ಟೇ ಅಲ್ಲ, ವಿಶ್ವಗುರುಂ ಅಂತಿಕೊಂಡಂತಂದರೆ ವಿಶ್ವ ಅಂದರೆ ಜಗತ್ತು, ಗು ಅಂದರೆ ಅಂಧಕಾರ, ರು ಅಂದರೆ ನಾಶಕ, ಜಗತ್ತಿನ ಅಂಧಕಾರವನ್ನು ನಾಶಪಡಿಸುವ ಅಂತರ್ಥ. ಅಂದರೆ ಜಗತ್ತಿನಲ್ಲಿದ್ದ ಅಜ್ಞಾನವೆಂಬ ಅಂಧಕಾರವನ್ನು ದೂರ ಮಾಡ್ತಾನೆ. ಅಂತಹ ಪರಮಾತ್ಮನ ರೂಪ ಕುಮಾರ ರೂಪ.
ಈ ಪರಮಾತ್ಮನ ಕುಮಾರ ರೂಪವನ್ನು ನಾನು ಚಿಂತನೆ ಮಾಡ್ತೇನೆ ಅಂತ ತಿಳ್ಕೊಂಡು ಹೇಳ್ತಾ ಇದ್ದೆ. ಮಹೀವಹಂ ತ್ವಾಂಚ ಮಹಾವರಾಹಂ. ಆನಂತರ ಎರಡನೇ ಅವತಾರ ವರಾಹ ಅವತಾರ. ಭಾಗವತ್ ದ್ವಿತೀಯ ಸ್ಕಂದದಲ್ಲಿ ಇರ್ತಕ್ಕಂಥ ಎಲ್ಲ ರೂಪಗಳನ್ನು ತೆಗೆದುಕೊಂಡಿದ್ದಾರೆ. ಸೃಷ್ಟಿ ಮಾಡುವಂಥ ಬ್ರಹ್ಮದೇವ್ರಿಗೆ ಹೇಳಿಬಿಟ್ರು ಪರಮಾತ್ಮ. ಬ್ರಹ್ಮದೇವ್ರಿಗೆ ಹೇಳಿದ ಕ್ಷಣಕ್ಕೇನೆ ಆ ಕಾಲದಲ್ಲಿ ಬ್ರಹ್ಮದೇವರು ಪರಮಾತ್ಮನ ಹತ್ರ ಬಂದು ತಕರಾರು ಮಾಡಿದರು. ಪರಮಾತ್ಮ ಸಂಪೂರ್ಣ ಭೂಮಿಯನ್ನು ಹಿರಣ್ಯಾಕ್ಷ ರಸಾತಳಕ್ಕೆ ತೊಗೊಂಡು ಹೋಗ್ಬಿಟ್ಟ. ನಾನು ಸೃಷ್ಟಿ ಹೆಂಗೆ ಮಾಡಲಿ, ಎಲ್ಲಿ ಮಾಡಲಿ ಅಂತ. ಆಗ ಪರಮಾತ್ಮ ವರಾಹಾವತಾರವನ್ನು ತೆಗೆದುಕೊಂಡು ಆನಂತರ ಪೃಥ್ವಿಯನ್ನು ಉದ್ಧಾರ ಮಾಡಿ ತಂದು ಕೊಡ್ತಾನೆ. ಇದು ಇಬ್ಬರು ಹಿರಣ್ಯಾಕ್ಷರು, 2 ಸಲ ವರಾಹಾವತಾರ, ನೆನಪಿಟ್ಕೊಳ್ಬೇಕು. ಒಂದು ಆದಿವರಾಹ, ಅದಕ್ಕೆ ಶ್ವೇತವರಾಹ ಅಂತ ತಿಳ್ಕೊಂಡು ಕರಿತೇವೆ. ಎರಡನೇ ವರಾಹ ಅದೇ ಹಿರಣ್ಯಾಕ್ಷ ಮತ್ತು ದ್ವಿತೀಯಲ್ಲಿ ಅವತರಿಸಿದಾಗ ಮತ್ತೊಮ್ಮೆ 2ನೇ ಸಲ ಪರಮಾತ್ಮ ವರಾಹಾವತಾರವನ್ನು ತೆಗೆದುಕೊಳ್ತಾನೆ. ಭಾಗವತ್ ತಾತ್ಪರ್ಯದಲ್ಲಿ ಈ ವಿಚಾರ ಬಹಳ ಸ್ಪಷ್ಟವಾಗಿ ಬಂದಿದೆ. ಆದ್ದರಿಂದಾಗಿ ಎಲೆ ವರಾಹರೂಪಿಯಾಗಿರ್ತಕ್ಕಂಥ ಪರಮಾತ್ಮ, ನೀನು ಭೂಮಿಯನ್ನು ತಂದು ಉಪಕಾರ ಮಾಡಿದ್ದೆ, ನಿನಗೆ ನಮಸ್ಕಾರ ಮಾಡ್ತೇನೆ. ಸಂಪಾದಕಂ ತ್ವಾಂ ಸಾತ್ವತಮೈತರೇಯಂ. ಪರಮಾತ್ಮ, ನೀನು ಇತರಾದೇವಿಯಲ್ಲಿ ಮಹಿದಾಸ ಅಂತ ಹೆಸರಿನಿಂದ ಅವತಾರವನ್ನು ತೆಗೆದುಕೊಂಡು ಈ ಸಂಪೂರ್ಣವಾಗಿರ್ತಕ್ಕಂಥ ಸಾತ್ವತ ಅಂದರೆ ವಿಷ್ಣು, ಸಂಪೂರ್ಣವಾಗಿರ್ತಕ್ಕಂಥ ವಿಷ್ಣು ಸರ್ವೋತ್ತಮ ಧರ್ಮವನ್ನು ಉಪದೇಶ ಮಾಡಿದ ವ್ಯಕ್ತಿ. ಅದೇ ಸಾತ್ವತ ಸಂಹಿತ ಅಂತೇನಿದೆ ಅದರದ್ದೇನೇ ವಿಸ್ತಾರ ರೂಪ ಭಾಗವತ. ಅದಕ್ಕೆ ಭಾಗವತಕ್ಕೆ ಸಾತ್ವತ ಸಂಹಿತ ಅಂತೂ ಹೆಸರಿದೆ. ಆದ್ದರಿಂದಾಗಿ ಇದಕ್ಕೆ ಸಾತ್ವತ ಧರ್ಮ ಅಂತೇಳಿ ಕರೀತಾರೆ. ಅತ್ಯಂತ ಉತ್ತಮವಾದ, ಶ್ರೇಷ್ಠವಾದ, ಭಗವತ್ ಪ್ರೀತಿಕರವಾದ ಧರ್ಮ. ಸಾತ್ವತ ಸಂಹಿತೆಯನ್ನು ಉಪದೇಶ ಮಾಡಿದ ಎಲೆ ಮಹಿದಾಸ ದೇವರೇ, ನಿಮಗೆ ನಮಸ್ಕಾರ. ನಾರಾಯಣಂ ಧರ್ಮಭವಂಚ ವಂದೇ. ಆನಂತರ ಜಗತ್ತಿನಲ್ಲಿ ತಪಸ್ಸು ಅಂದರೆ ಏನು, ತಪಸ್ಸನ್ನು ಹೇಗೆ ಮಾಡಬೇಕು, ಇಂದ್ರಿಯ ಜಯವನ್ನು ಹೇಗೆ ಸಂಪಾದನೆ ಮಾಡಬೇಕು ಅನ್ನೋದನ್ನು ತೋರಿಸಿಕೊಡೋದಕ್ಕೋಸ್ಕರ ಪರಮಾತ್ಮ ತೆಗೆದುಕೊಂಡ ಅವತಾರ ನಾರಾಯಣ ಅವತಾರ, ನರನಾರಾಯಣ ಅವತಾರ. ಮೊದಲಿನ ಮೂಲ ರೂಪ ನಾರಾಯಣ ಬೇರೆ. ಯಮಧರ್ಮರಾಜನಿಗೆ ಮೂರ್ತಿ ಅಂತ ತಿಳ್ಕೊಂಡಂತ ಹೇಳಿ ದಕ್ಷ ಪ್ರಜಾಪತಿಯ ಮಗಳು ಹೆಂಡತಿ ಆಗ್ತಾಳೆ. ಮೂರ್ತಿ ಮತ್ತು ಯಮಧರ್ಮರಾಜನಲ್ಲಿ ಪರಮಾತ್ಮ ನರ ಮತ್ತು ನಾರಾಯಣ ರೂಪದಿಂದ ಅವತಾರ ತೆಗೆದುಕೊಳ್ತಾನೆ. ನರನಲ್ಲಿ ಆವೇಶ, ನಾರಾಯಣ ಸಾಕ್ಷಾತ್ ರೂಪ. ನರ ಅಂದರೆ ಶೇಷದೇವರು. ಆ ನರನೇ ಮುಂದೆ ಅರ್ಜುನನಲ್ಲಿ ಆವೇಶನಾಗ್ತಾನೆ. ಆದ್ದರಿಂದ ನರನಾರಾಯಣ, ನರನ ಅಂತರ್ಗತನಾಗಿದ್ದ, ನರನ ನಿಯಾಮಕನಾದ ನಾರಾಯಣ ರೂಪನಾಗಿರ್ತಕ್ಕಂತಹ ಜಗತ್ತಿಗೇನೆ ತಪಸ್ಸು ಮತ್ತು ಇಂದ್ರಿಯ ಜಯವನ್ನು ತೋರಿಸಿಕೊಡ್ತಕ್ಕಂಥ ವ್ಯಕ್ತಿ ನೀನು. ನಿಮ್ಮ ಕಥೆ ನೆನಪಿದೆ, ಗೊತ್ತಿದೆ, ಅದು ನೆನಪು ಮಾಡಿಕೊಡ್ತೇನೆ. ಏನು ಅಂತ ತಿಳ್ಕೊಂಡಂತಂದರೆ, ನರನಾರಾಯಣ ತಪಸ್ಸು ಕುಳಿತುಕೊಂಡಿದ್ರು. ಇಂದ್ರನಿಗೆ ಗೊತ್ತಾಗಲಿ ಪರಮಾತ್ಮ ಅಂತ ತಿಳ್ಕೊಂಡಂತೇಳಿ ತಪಸ್ಸು ಕೆಡಿಸು ಅಂತ ತಿಳ್ಕೊಂಡಂತೇಳಿ ಕಾಮದೇವನಿಗೆ ಕಳಿಸಿಕೊಟ್ಟಿದ್ದಾನೆ. ಕಾಮದೇವ ತನ್ನ ಬಾಣವನ್ನು ಬೀಸಿದ, ಏನು ಪ್ರಯೋಜನ ಆಗಲಿಲ್ಲ. ಪುನಃ ವಾಪಸ್ ಇಂದ್ರನ ಹತ್ರ ಬರ್ತಾನೆ. ಆಗ ಇಂದ್ರ ಅನೇಕ ಅಪ್ಸರಾಸ್ತ್ರೀಯರನ್ನು ಕರೆದುಕೊಂಡು ಬಂದು ಆವಾಗ ಅಲ್ಲಿ ಸಂಗೀತ ನರ್ತನ ನಡೆಸ್ತಾನೆ. ಸ್ವಲ್ಪ ಹೊತ್ತಾದಮೇಲೆ ಪರಮಾತ್ಮ ನಗ್ತಾನೆ. ಇಂದ್ರ ಕೇಳ್ತಾನೆ, ಯಾಕೆ ನಗ್ತಿ ಅಂತ ತಿಳ್ಕೊಂಡಂತೇಳಿ. ಆಗ ಪರಮಾತ್ಮ ತನ್ನ ಹೀಗೆ ತೊಡೆಯನ್ನು ಸ್ಪರ್ಶ ಮಾಡ್ತಾನೆ. ತೊಡೆಯಿಂದ ಆ ಏನು ಸ್ವರ್ಗದ ಅಪ್ಸರಾಸ್ತ್ರೀಯರಿದ್ದರು ಅದಕ್ಕಿಂತ ಅತ್ಯಂತ ಸುಂದರಿಯರಾಗಿರ್ತಕ್ಕಂಥ ಅನೇಕ ಅಪ್ಸರಾಸ್ತ್ರೀಯರು ಸೃಷ್ಟರಾಗ್ತಾರೆ. ಅವರನ್ನು ನೋಡಿ ಇಂದ್ರ ಗಾಬರಿ ಆದ. ಹೇಳ್ತಾನೆ, ಪರಮಾತ್ಮ ನೀನು ದೇವರು ಮರೆತುಬಿಟ್ಟೆ, ಕ್ಷಮಿಸಿಬಿಡು ಅಂತ ಶರಣಾಗತನಾಗಿದ್ದಾನೆ. ನಿನ್ನ ಅಪ್ಸರೆಯರನ್ನು ಉಪಸಂಹಾರ ಮಾಡುವಂತೆ. ಯಾಕಂದ್ರೆ ನಿನ್ನ ಅಪ್ಸರೆಯರಿದ್ದರೆ ನನ್ನ ಸ್ವರ್ಗಲೋಕಕ್ಕೆ ಯಾರು ಬರೋಂಗೆ ಇಲ್ಲ. ಇವ್ರ ಮುಂದೆ ಇವರೆಲ್ಲ ಪೀಕ. ಆದರೆ ಇವರನ್ನೇ ನಾನು ಸ್ವರ್ಗಲೋಕಕ್ಕೆ ಕಳಿಸುವಂತಂದಾಗ ಆಗ ಪರಮಾತ್ಮ ಹೇಳ್ತಾನೆ,
ಎಲ್ಲರನ್ನು ಕಳಿಸೋದಿಲ್ಲ, ಒಬ್ಬ ಊರ್ವಶಿಯನ್ನು ಕಳಿಸ್ತೇನೆ, ಉಳಿದವರನ್ನು ಉಪಸಂಹಾರ ಮಾಡ್ತೇನೆ ಅಂತೇಳಿ ಊರ್ವಶಿ ಪರಮಾತ್ಮನ ತೊಡೆಯಿಂದ ಹುಟ್ಟಿರ್ತಕ್ಕಂಥವಳು. ಉಳಿದೆಲ್ಲ ರಂಭ, ಮೇನಕ ಎಲ್ಲರೂ ಸ್ವರ್ಗಲೋಕದ ಅಪ್ಸರೆಯರು. ಇಂಥ ಮಾಡಿ ನನಗೆ ನೀನು ನನ್ನ ತಪಸ್ಭಂಗ ಮಾಡ್ತೀಯ, ನಾನೇ ಅಪ್ಸರೆಯನ್ನು ಹುಟ್ಟಿಸ್ತಕ್ಕಂಥ ವ್ಯಕ್ತಿ, ಕಾಮದೇವ ನನ್ನ ಮಗ, ನನಗೆ ನೀನು ನನ್ನ ಮನಸ್ಸನ್ನು ವಿಕೃತ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಜಗತ್ತಿನಲ್ಲಿ ತಪಸ್ಸು ಮತ್ತು ಇಂದ್ರಿಯ ನಿಗ್ರಹವನ್ನು ಕಲಿಸಿಕೊಟ್ಟಿರ್ತಕ್ಕಂತಹ, ಅಂದರೆ ಇದೊಂದು ಸ್ತೋತ್ರ ನೆನಪಾಂಡು ಸಂಪೂರ್ಣ ಭಾಗವತ ನೆನಪಿಗೆ ಬರ್ತದೆ. ಆ ನಂತರ ಏನು ಸಂಪಾದಕಂ ಸಾತ್ವತಮೈತರೇಯಂ ನಾರಾಯಣಂ ಧರ್ಮ ಭವಂಚ ವಂದೇ. ಇಂಥ ನಾರಾಯಣ, ಈ ನಾರಾಯಣನೇ ಸಾಕ್ಷಾತ್ ಕೃಷ್ಣ ರೂಪ. ಕೃಷ್ಣಂಚ ಧರ್ಮಸ್ಯ ಸುತಂ ಹರಿಂಚ, ಧರ್ಮ ಮತ್ತು ಮೂರ್ತಿಯ ಮಗನಾಗಿ ಹುಟ್ಟಿರ್ತಕ್ಕಂತಹ ಕೃಷ್ಣನೇ, ನಾರಾಯಣ ಕೃಷ್ಣ ಅಭಿನ್ನವಾಗಿರ್ತಕ್ಕಂಥ ರೂಪದಿಂದ ಇರ್ತಕ್ಕಂಥ ಪರಮಾತ್ಮ ನಿನಗೆ ನಮಸ್ಕಾರ. ವಿರಿಂಚ ರಕ್ಷಾಕರ ನಾಮಧೇಯಂ. ಆನಂತರ ಮತ್ಸ್ಯರೂಪಿಯಾದ ಪರಮಾತ್ಮ ನಿನಗೆ ನಮಸ್ಕಾರ. ಯಾಕೆ ನೀನು ಬ್ರಹ್ಮದೇವರನ್ನು ಸಂರಕ್ಷಣೆ ಮಾಡಿದೆ. ಬ್ರಹ್ಮದೇವರ ಮುಖ್ಯ ಶಕ್ತಿ ವೇದಗಳು. ಬ್ರಹ್ಮದೇವರು ವೇದ ಪಾಠನ ಮಾಡ್ತಾ ಮಾಡ್ತಾ ಪರಮಾತ್ಮನಕ್ಕಿಂತ ನಾನು ಕಡಿಮೆ ಅಂತ ತಿಳ್ಕೊಂಡಂತೇಳಿ ಸ್ವಲ್ಪ ಅವರಿಗೆ ತೂಕಟಿಕೆ ಬಂತು ವೇದ ಹೇಳ್ತಾ ಇರುವಾಗ. ಆಗ ವೇದ ತಪ್ಪು ಉಚ್ಚಾರಣೆ ಆಯಿತು. ತಪ್ಪಾದ ಕ್ಷಣಕ್ಕೆ ಅಸುರರು ಬಂದು ತೊಗೊಂಡು ಹೋಗ್ಬಿಡ್ತಾರೆ. ಅಸುರ, ಆ ಕಾಲದ ಹಯಗ್ರೀವ ಅಂತನ್ನೋ ಅಸುರ ಆ ಸಂಪೂರ್ಣವಾದ ವೇದಗಳನ್ನು ಅಪಹರಣ ಮಾಡಿಬಿಟ್ಟ. ಅಪಹರಣ ಮಾಡಿದಾಗ ಆ ಕಾಲಕ್ಕೆ ಪರಮಾತ್ಮ ಮತ್ಸ್ಯಾವತಾರವನ್ನು ತೆಗೆದುಕೊಂಡು ಆ ಹಯಗ್ರೀವಾಸುರನನ್ನು ಸಂಹಾರ ಮಾಡಿ ವೇದಗಳನ್ನು ತಂದುಕೊಟ್ಟು ಬ್ರಹ್ಮದೇವರನ್ನು ಪುನಃ ಆ ಕಾಲದಲ್ಲಿ ಸಂಪೂರ್ಣವಾದ ರೀತಿಯಲ್ಲಿ ಸಂರಕ್ಷಣೆ ಮಾಡಿದ್ದಾನೆ. ಹೀಗಾಗಿ ಸಂಪಾದಕಂ ಸಾತ್ವತಮೈತರೇಯಂ ನಾರಾಯಣಂ ಧರ್ಮ ಭವಂಚ ವಂದೇ. ಕೃಷ್ಣಂಚ ಧರ್ಮಸ್ಯ ಸುತಂ ಹರಿಂಚ ವಿರಿಂಚ ರಕ್ಷಾಕರ ನಾಮಧೇಯಂ. ಮತ್ಸ್ಯಾವತಾರ ರೂಪಿಯಾಗಿರ್ತಕ್ಕಂಥ ಪರಮಾತ್ಮ ನಿನಗೆ ನಮಸ್ಕಾರ ಅಂತಕೊಂಡು ಹೇಳಿದ್ದ. ಆನಂತರ ಇನ್ನೊಂದು ಲೈನು, ತ್ವಾಂ ಸಾಂಖ್ಯ ಹೇತುಂ ಕಪಿಲಂಚ ಭೂಮನ್. ಸರ್ವತ್ರ ವ್ಯಾಪ್ತನಾದ ಪರಮಾತ್ಮ ನೀನು ದೇವಹೂತಿ ಮತ್ತು ಕರ್ದಮರಲ್ಲಿ ಅವತಾರವನ್ನು ತೆಗೆದುಕೊಂಡು ಕಪಿಲ ರೂಪಕನಾಗಿ ಸಾಂಖ್ಯಶಾಸ್ತ್ರವನ್ನು ಜಗತ್ತಿಗೆ ಕೊಟ್ಟಿದ್ದಿ. ಸಾಂಖ್ಯ ಅಂತಂದರೆ ಈಗ ಷಡ್ದರ್ಶನದಲ್ಲಿರುವ ಸಾಂಖ್ಯ ಅಲ್ಲ, ಅದು ನಿರೀಶ್ವರ ಸಾಂಖ್ಯ. ಪರಮಾತ್ಮನ ಸಾಂಖ್ಯ ಅಂದರೆ ವಿಷ್ಣು ಕೇವಲಂ ವಿಷ್ಣುಬೋಧಕಂ ಸಾಂಖ್ಯಂ ಅಂತ ತಿಳ್ಕೊಂಡಂತೇಳಿ ಆಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಹೇಳ್ತಾರೆ. ಪರಮಾತ್ಮನ ವರ್ಣನೆ, ಸರ್ವೋತ್ತಮತ್ವ ವರ್ಣನೆ ಮಾಡ್ತಕ್ಕಂಥ ಶಾಸ್ತ್ರಕ್ಕೆ ಸಾಂಖ್ಯಶಾಸ್ತ್ರ ಅಂತ ತಿಳ್ಕೊಂಡಂತ ಹೇಳಿ ಹೆಸರು. ಇಂಥ ಸಾಂಖ್ಯಶಾಸ್ತ್ರವನ್ನು ನೀನು ಉಪದೇಶ ಮಾಡಿದ್ದಿ ಕಪಿಲ ರೂಪದಿಂದ. ನಿಮಗೆ ದೇವಹೂತಿ ಕಪಿಲ ಸಂವಾದ ಗೊತ್ತಿದೆ. ಅದನ್ನು ಪ್ರಾರಂಭ ಮಾಡಿದರೆ ಮತ್ತೆ ಪುನಃ 15 ದಿವಸ ಆಗ್ತದೆ. ಈಗ ನಾವು ಒಂದೊಂದು ಅವತಾರ ಬಗ್ಗೆ ನೋಡ್ತಾ ಇದ್ದೇವೆ. ಆನ್ವೀಕ್ಷಕೀಂ ವಾದಿನಮೇಮಿ ದತ್ತಂ. ಕಪಿಲಾವತಾರದ ನಂತರ ಬಂದಿರತಕ್ಕಂಥದ್ದು ದತ್ತಾತ್ರೇಯ ಅವತಾರ. ಅತ್ರಿ ಋಷಿಗಳಲ್ಲಿ ಪರಮಾತ್ಮ ಅವನು ಅವತಾರ ತೆಗೆದುಕೊಂಡು ಅನ್ವೀಕ್ಷಿಕಿ ವಿದ್ಯೆಯನ್ನು ಕೊಟ್ಟಿದ್ದಾನೆ. ಅನ್ವೀಕ್ಷಿಕಿ ವಿದ್ಯೆ ಅಂತ ತಿಳ್ಕೊಂಡಂತಂದರೆ ನ್ಯಾಯಶಾಸ್ತ್ರ. ಯುಕ್ತಿಯಿಂದ ಯುಕ್ತಸಹಿತವಾಗಿ ವಿಷಯ ಚಿಂತನೆಯನ್ನು ಮಾಡ್ತಕ್ಕಂಥ ಶಾಸ್ತ್ರಕ್ಕೆ ಅನ್ವೀಕ್ಷಿಕಿ ಅಂತಂತಾರೆ. ನಮ್ಮಲ್ಲಿ 4 ವಿದ್ಯೆ ಜಗತ್ತಿನಲ್ಲಿ ಮಹತ್ವಪೂರ್ಣವಾದದ್ದು. ಇದರಿಂದ ಜಗತ್ತು ರಕ್ಷಣೆಯಾಗ್ತದೆ ಅಂತ ತಿಳ್ಕೊಂಡಂತ ಹೇಳಿದ್ದಾರೆ. ಕಾಮಂದಕಿ ಅಂತನ್ನುವ ನೀತಿ ಗ್ರಂಥ ಇದೆ, ಕಾಮಂದಕ ನೀತಿಶಾಸ್ತ್ರ ಅಂತಿದೆ. ನೀವೆಲ್ಲ ಏನು ಮಾಡ್ತೇವೆ ಅಂತಂದರೆ, ಏನೋ ಭಾಗವತ ರಾಮಾಯಣ ಇಷ್ಟೇವೆ ಅಂತ ತಿಳ್ಕೊಳ್ತೇವೆ. ಸಂಸ್ಕೃತ ಸಾಹಿತ್ಯ ಸಮುದ್ರ. ಕಾಮಂದಕ ನೀತಿ ಓದದೇ ಇದ್ದರೆ ಅವನು ಪುರೋಹಿತನೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಯಾವ ಪುರೋಹಿತರು ಈ ಶಾಸ್ತ್ರ ಓದಂಗಿಲ್ಲ, ಆ ಮಾತು ಬೇರೆ. ಕಾಮಂದಕಿ ನೀತಿಶಾಸ್ತ್ರ 4 ಭಾಗದಲ್ಲಿ ಅದು.
ಭಾಳ ಅದ್ಭುತ ಪುಸ್ತಕ ನನ್ನ ಹತ್ರದ. ಇದರಲ್ಲಿ ಅವನೇನು ಹೇಳ್ತಾನೆ ಅಂತಕೊಂಡಂತಂದರೆ, ಆನ್ವೀಕ್ಷಕಿ ತ್ರಯೀ ವಾರ್ತಾ ದಂಡನೀತಿಶ್ಚ ಶಾಶ್ವತಿ ವಿದ್ಯಾ ಚತಸ್ರ ಏವೈತಾ ಲೋಕ ಸಂಸ್ಥಿತಿ ಹೇತವ. ಜಗತ್ತು ರಕ್ಷಣೆಯಾಗಬೇಕಾಗಿದ್ದರೆ ಲೋಕತಂತ್ರ, ಲೋಕಂತಂದರೆ ಇವತ್ತಿನ ನಾವೇನು ಡೆಮೋಕ್ರಸಿ ಅಂತಂತೀವಲ್ಲ, ಡೆಮೋಕ್ರಸಿ ರಕ್ಷಣೆಯಾಗಬೇಕಾಗಿದ್ದರೆ 4 ವಿದ್ಯೆಗಳು 4 ಸಂಸ್ಥೆಗಳು ಬೇಕು. ಒಂದು ಆನ್ವೀಕ್ಷಕಿ. ಆನ್ವೀಕ್ಷಕಿ ಅಂತ ತಿಳ್ಕೊಂಡಂತಂದರೆ ತತ್ವವಿಜ್ಞಾನ, ಆತ್ಮವಿಜ್ಞಾನ, ಅವನೇ ವಿವರಣೆ ಕೊಡ್ತಾನೆ. ಅಂದರೆ ಸರಿಯಾಗಿ ವಿಚಾರ ಮಾಡಿ ಮನುಷ್ಯನಿಗೆ ಪ್ರಜೆಗಳಿಗೆ ಯಾವುದು ಸುಖಕರ ಅಂತ ತಿಳ್ಕೊಂಡಂತೇಳಿ ನಿರ್ಣಯ ಮಾಡ್ತಕ್ಕಂಥ ಏನು ಒಂದು ಭಾಗ ಇದೆ, ಯಾವುದಕ್ಕೆ ನಾವು ಲೆಜಿಸ್ಲೇಟಿವ್ ಅಂತ ತಿಳ್ಕೊಂಡಂತೇಳಿ ಕರೀತೇವೆ, ಅದು ಬೇಕು. ಎರಡನೇದ್ದು ಧರ್ಮೋ ಯಥಾಸ್ಥಿತವು, ಅದಕ್ಕೋಸ್ಕರ ಅದನ್ನು ಇಂಪ್ಲಿಮೆಂಟೇಷನ್ ಮಾಡಬೇಕಲ್ಲ, ಎಕ್ಸಿಕ್ಯೂಟಿವ್, ಅದು ಬೇಕು. ಮೂರನೇದ್ದು ಅರ್ಥಾನರ್ಥೋಚ ವಾರ್ತಾಯಾಮ್, ಚರ್ಚೆಯಾಗಿ ನಿರ್ಣಯ ಆಗಬೇಕು, ಮೀಡಿಯಾ ಬೇಕು. ನಾಲ್ಕನೇದು ದಂಡನೀತಿ, ಜುಡಿಷರಿ, ನ್ಯಾಯಪಾಲಿಕ ಬೇಕು. ಈಗ ನಾವು ಹೇಳ್ತೇವೆ 4 ಪಿಲ್ಲರ್ಸ್ ಆಫ್ ಡೆಮೋಕ್ರಸಿ ಅಂತ ತಿಳ್ಕೊಂಡಂತೇಳಿ. ಯಾವ 4 ಪಿಲ್ಲರ್ಸು? ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್ ಅಂತಂದರೆ ಯಾವುದು? ವಿಧಾಯಕ, ನ್ಯಾಯಪಾಲಿಕ, ಲೋಕಪಾಲಿಕ, ನ್ಯಾಯಪಾಲಿಕ ಮತ್ತು ವಾರ್ತಾ, ಮೀಡಿಯಾ, 4 ಹೇಳ್ತೇವೆ. ಅದನ್ನು ಎಂದೋ ಕಾಮಂದಿಕೆ ನೀತಿಶಾಸ್ತ್ರದಲ್ಲಿ 16ನೇ ಶತಮಾನದಲ್ಲೇ ಈ ಮಾತನ್ನು ಹೇಳಿದ್ದಾನೆ. ಜಗತ್ತು ಉಳಿಯಬೇಕಾಗಿತ್ತು ಅಂತ ತಿಳ್ಕೊಂಡಂತಂದರೆ ಇದನ್ನು ಮೊದಲು ಮನುಸ್ಮೃತಿ ಹೇಳ್ತಾನೆ. ಇದರಲ್ಲಿ ಒಂದು ಶಾಸ್ತ್ರವಾಗಿರ್ತಕ್ಕಂಥ ನ್ಯಾಯಶಾಸ್ತ್ರ, ಅಂದರೆ ಯಾವುದು ಲಾ ನಿಯಮ ಬೇಕು ಅದನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ದತ್ತಾತ್ರೇಯ ರೂಪಿಯಾಗಿರ್ತಕ್ಕಂಥ ಪರಮಾತ್ಮ. ಅರ್ಥ ಮಾಡಿಕೊಳ್ಳಿ. ಅಂದರೆ ಸತ್ಯಧರ್ಮರು ಎಷ್ಟು ಸೂಕ್ಷ್ಮವಾದ ವಿವರಣೆಯನ್ನು ನಮಗೆ ಸೂಚನೆ ಮಾಡಿದ್ದಾರೆ. ಅವರು ಸಂಗ್ರಹ ರಾಮಾಯಣನ್ನು ನೋಡಿ ಅಂತಕೊಂಡು ಹೇಳಿದವರೇ ಅವರು. ಈ ವಿಚಾರ ಸಂಗ್ರಹ ರಾಮಾಯಣದಲ್ಲಿ ಬಂದಿದೆ ಅಂತ ತಿಳ್ಕೊಂಡಂತೇಳಿ. ಆದ್ದರಿಂದಾಗಿ ಪರಮಾತ್ಮ ನಮಗೆಲ್ಲ ಬೇಕಾದದ್ದನ್ನು ನಮ್ಮ ಶಾಸ್ತ್ರದಲ್ಲಿ ಕೊಟ್ಟಿದ್ದಾನೆ. ಆದರೆ ನಾವು ನಮ್ಮಷ್ಟು ಮೂರ್ಖರು ಯಾರೂ ಇಲ್ಲ, ನಮ್ಮಷ್ಟು ದಡ್ಡರು ಯಾರೂ ಇಲ್ಲ. ನಮ್ಮಲ್ಲಿ ಹೇಳಿ, ಸಂಪೂರ್ಣ ಮಾಧ್ವ ಸಮಾಜದಲ್ಲಿ ಬೇಡ, ಹಿಂದೂ ಸಮಾಜದಲ್ಲಿ ಮನುಸ್ಮೃತಿ ಪೂರ್ತಿ ಓದೋರು ಎಷ್ಟು ಜನ ಇದ್ದಾರೆ? 2 ಜನ ಇದ್ದಾರೆ. ನಾವು ನಮ್ಮ ರೀತಿಯನ್ನು ನಮ್ಮ ರೂಲನ್ನೇ ನಾವು ಓದೋಂಗಿಲ್ಲ. ಅದರಿಂದಾಗಿ ಇಂತಹ ಶಾಸ್ತ್ರವನ್ನು ಕೊಟ್ಟಿರ್ತಕ್ಕಂಥದ್ದು, ಇದನ್ನು ಹನುಮಂತ ದೇವರು ಸ್ತೋತ್ರ ಮಾಡ್ತಾ ಇದ್ದಾರೆ. ಎಲ್ಲಿವರೆಗೂ ಬಂತು? ಎಷ್ಟು ರೂಪ ನೆನಪು ಮಾಡ್ಕೊಳ್ಳಿ. ದಿನಕ್ಕೊಮ್ಮೆ ಇದನ್ನು ನೆನಪು ಮಾಡಿಕೊಂಡ್ರೆ ಸಂಪೂರ್ಣ ಭಾಗವತ ನೆನಪು ಉಳಿತದೆ. ಮೊಟ್ಟ ಮೊದಲು ನಾರಾಯಣ, ಆನಂತರ ವಿಶ್ವ, ಆನಂತರ ಪರಮಾತ್ಮನ ವಿರಾಟ್ ರೂಪ, ಆನಂತರ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ಆನಂತರ ಕುಮಾರ, ಆನಂತರ ವರಾಹ, ಆನಂತರ ಮಹಿದಾಸ, ಆನಂತರ ನರನಾರಾಯಣದಲ್ಲಿ ನಾರಾಯಣ, ಆನಂತರ ಮತ್ಸ್ಯ, ಕಪಿಲ, ದತ್ತಾತ್ರೇಯ. ಇಷ್ಟು ರೂಪದ ವರ್ಣನೆ ಬಂತು. ಈಗಾಗಲೇ 1 ತಾಸಾಯಿತು. ಉಳಿದ ರೂಪದ ವಿಚಾರಣೆ ನಾಳಿನ ದಿವಸ ಮುಗೀತು, ಇಲ್ಲೂ ಹೇಳಿಕ್ಕೆ ಬರೋದಿಲ್ಲ. ಇದು ಇಷ್ಟು ಎಲ್ಲ ವಿವರಣೆ ಬಂದದ್ದು ಅಂದರೆ ಹನುಮಂತ ದೇವರು ಯಾವ ರೂಪಗಳನ್ನು ಬ್ರಹ್ಮಾದಿ ದೇವಗಳು ಉಪದೇಶ ಮಾಡಿದರು ಅಂತ, ರುದ್ರಾದಿ ದೇವತೆಗಳಿಗೆ ಉಪದೇಶ ಮಾಡಿದರು ಅಂತನ್ನೋ ವಿವರಣೆ ಸಂಗ್ರಹ ರಾಮಾಯಣದಲ್ಲಿ ಬಂದಿದೆ. ನಾನು ಸಂಗ್ರಹ ರಾಮಾಯಣದ ಶ್ಲೋಕ ಇಲ್ಲಿವರೆಗೂ ವಿವರಣೆ ಮಾಡಿದ್ದೇನೆ. ಅಂದರೆ ರುದ್ರಾಧ್ಯಾಯದ ನಮಕದಲ್ಲಿ ಕೊನೆಯ ಮಂತ್ರದಲ್ಲಿ ಹನುಮಂತ ದೇವರ ಉಪದೇಶ ಏನಿದೆ
ಅನ್ನೋದನ್ನು ನಾವು ತಿಳಿದುಕೊಳ್ತಾ ಇದ್ದೇವೆ. ಉಳಿದದ್ದು ನಾಳೆ ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಮುಂದೆ ಚಮಕ ಪ್ರಾರಂಭ ಆಗ್ತದೆ, ಅದಕ್ಕೆ ಅದ್ಭುತ ಅರ್ಥವನ್ನು ಹೇಳ್ತಾರೆ ಸತ್ಯಧರ್ಮರು, ನಂತರ ನೋಡಲಿಕ್ಕೆ ಪ್ರಯತ್ನ ಮಾಡಿಕೊಳ್ಳೋಣ. ಇಂತಹ ಪರಮಾತ್ಮನ ವಿಶಿಷ್ಟತೆ ಇನ್ನು ಮುಂದಿನ ಯಾವ ಅವತಾರಗಳು ಅಂತನ್ನೋದನ್ನು ನಾಳಿನ ದಿವಸ ನಾವು ಪುನಃ ಬೆಳಿಗ್ಗೆ ಅದನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಶ್ರೀಕೃಷ್ಣಾರ್ಪಣಮಸ್ತು.